श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಜೈ ಗುರುದೇವ್, ಜೈ ಶ್ರೀರಾಮ್. ನಾವು ಪರಮಾರ್ಥ ಚಿಂತಾಮಣಿ ಎರಡು ಮೂರು ದಿವಸದಿಂದ 66 ಪರಮಾರ್ಥ ಚಿಂತಾಮಣಿಯಲ್ಲಿ 66 ಬರೀ ಇರವೇ ಜಗತ್ತಿಗೆಲ್ಲ ಕಾರಣವೆಂಬುದರ ಅರ್ಥ ಅನ್ನೋದು ಹೆಡ್ಡಿಂಗು. ಸೊ ಅದನ್ನು ನಾವು ಮುಗಿಸಿದ್ದಾಯಿತು. ಇವತ್ತು ಸ್ಟಡಿ ಗ್ರೂಪ್ ಅಂತ, ಅದರಲ್ಲಿ ಸ್ವಲ್ಪ ಚಿಂತನೆ ಮಾಡೋದಿದೆ, ಮಾಡೋಣ. ಈಗ ಬರೀ ಇರುವೆ ಜಗತ್ತಿಗೆಲ್ಲ ಕಾರಣವೆಂಬುದರ ಅರ್ಥ ನಿನ್ನೆ ನಾವು ನೋಡಿದ್ದಾಯಿತು. ಏನದು? ಇಲ್ಲಿ ಬರೀ ಇರವು ಅಂತಂದ್ರು ಒಂದೇ, ಆತ್ಮ ಅಂತಂದ್ರು ಒಂದೇ, ಅರಿವು ಅಂತಂದ್ರು ಒಂದೇ, ದೇವರು ಅಂತಂದ್ರು ಒಂದೇ, ಆನಂದ ಅಂತಂದ್ರು ಒಂದೇ. ಈಗ ಪ್ರಪಂಚ ಹೆಂಗೆ ಸೃಷ್ಟಿಯಾಗಿದೆ? ಪರಮಾತ್ಮನಿಂದ ಸೃಷ್ಟಿಯಾಗಿದೆ ಅಷ್ಟೇ. ಅದಕ್ಕೆ ಕಾರಣ ಅಂತ ಕರೀತಾರೆ ಅಷ್ಟೇ ಅಲ್ವಾ? ಕೌನ ಹೈ ಚಿತ್ರಕಾರ್. ಈ ಪ್ರಪಂಚ ನೋಡಿಬಿಟ್ಟು ಈ ಪ್ರಕೃತಿ ನೋಡಿಬಿಟ್ಟು ಇಷ್ಟು ಚೆನ್ನಾಗಿ ಸೃಷ್ಟಿಯಾಗಿದೆಯಲ್ಲ, ಯಾರು ಸೃಷ್ಟಿ? ಯಾರೋ ಇದರ ಹಿಂದೆಗಡೆ ಒಂದು ಕೈವಾಡ ಇರಬೇಕಲ್ವ? ಅದಕ್ಕೆ ಕಾರಣ ಪರಮಾತ್ಮ ಅಂತಾರಲ್ವ, ಅದ್ರ ವಿಚಾರ ಇಲ್ಲಿ ತರ್ಕ. ಹಿಂದೆ ಅದರ ವಿಚಾರ ಬಂದಿತ್ತಲ್ಲ, ದೋಷವನ್ನು ಪರಿಹರಿಸ್ಕೊಳ್ಕೋದಕ್ಕೋಸ್ಕರ ಈ ದೃಷ್ಟಿಯ ತರ್ಕವನ್ನು ಬಿಟ್ಟು ಬಿಡಬೇಕು. ಯಾವುದು? ಇಲ್ಲಿ ನಾವು ತರ್ಕ ಉಪಯೋಗಿಸ್ಬೇಕು, ಬಟ್ ವ್ಯಾಪಕವಾದ ತರ್ಕ ಉಪಯೋಗಿಸ್ಬೇಕು ಅಂತ ಹೇಳಿದರು ಅಲ್ವಾ? ಆ ವ್ಯಾಪಕ ಯುಕ್ತಿ ಅಂದ್ರೇನು, ವ್ಯಾಪಕವಾದ ತರ್ಕ ಅಂದರೆ ಏನು? ಅದನ್ನು ಸತ್ತರ್ಕ ಅಂತ ಕರೀತಾರೆ. ಅದು ಏನದು? ಇದಕ್ಕೆ ವ್ಯಾಪಕ ತರ್ಕ ಮತ್ತು ಬ್ರಾಡ್ ಮೈಂಡೆಡ್ ವ್ಯೂ, ಅನುಭವ ತರ್ಕ ಹಿಂಗೆಲ್ಲ ಹೇಳ್ತಾರೆ. ಇನ್ನೊಂದು ಸಂಕುಚಿತ ತರ್ಕ, ಅದಕ್ಕೆ ಆಪೋಸಿಟ್ ಇರೋದು, ಅದು ಕುಯುಕ್ತಿಕ ತರ್ಕ. ಅದು ನೇರದ ನ್ಯಾರೋ ಮೈಂಡೆಡ್ ತರ್ಕ ಹಿಂಗೆಲ್ಲ ಹೇಳ್ತಾರೆ. ಇವೆರಡಕ್ಕೂ ವ್ಯತ್ಯಾಸ ಏನು? ಇದು ನಾವು ಎಲ್ಲಿ ತಿಳ್ಕೊಬೋದು? ವ್ಯಾಪಕ ಯುಕ್ತಿ ಅಂತ ಬರೆದಿದ್ರು, ಎಲ್ಲಿ ಬರುತ್ತಿದ್ರು? ಹೆಗ್ಗುರುತುಗಳು ಯಾವ ಹೆಗ್ಗುರುತಿನಲ್ಲಿ ಬರುತ್ತೆ? 5ನೇದು ಹೋಗಿ ಆ ವ್ಯಾಪಕ ಯುಕ್ತಿ ಅಂದರೆ ಏನು ಹೇಳಿ? ಇದು ಹೆಗ್ಗುರುತುಗಳು ಅಂತ ಬಂತಲ್ವಾ? ಪಾರಮಾರ್ಥಿಕದ ತಿಳ್ಕೊಬೇಕಾದ್ರೆ ಮೊದಲು 5 ಹೆಗ್ಗುರುತುಗಳನ್ನ ಚೆನ್ನಾಗಿ ತಿಳ್ಕೊಬೇಕು. 5 ನಮಗೆ ಚೆನ್ನಾಗಿ ಮನದಟ್ಟಾಯಿತು ಅಂದರೆ ಈ ಕನ್ಫ್ಯೂಷನ್ಸ್ ಬರಲ್ಲ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ. ಈಗ ಅದು 65ರಲ್ಲಿ ಏನು ಟಾಪಿಕ್ ಮಾಡಿದ್ರು? ಇದಕ್ಕೆ ಸಂಬಂಧಪಟ್ಟಿರೋದೇ ಇತ್ತು. 65ರಲ್ಲಿ ಆತ್ಮನು ಅದ್ವಿತೀಯನೆಂಬುದಕ್ಕೆ ಅದಲ್ಲ. 65ರಲ್ಲಿ ಎಚ್ಚರದ ತರ್ಕಕ್ಕೆ ವಿರುದ್ಧವಾದರೂ ಅನುಭವಕ್ಕೆ ಹೊಂದದ್ದನ್ನು ಒಪ್ಕೋಬೇಕು ಅಂತ ತಗೊಂಡಿದ್ದರಲ್ಲ, ಅದರದ್ದು ಸ್ವಲ್ಪ ಪಾಯಿಂಟ್ ಎತ್ತಿ ಹೇಳ್ತಾ ಇದ್ದಾರೆ. 65, 66 ಕನೆಕ್ಷನ್ ಕೊಡ್ತಾ ಇದ್ದಾರೆ. ಎಚ್ಚರದ ತರ್ಕ ವಿರುದ್ಧವಾಗಿರುತ್ತೆ, ಅಂದರೆ ಆಯಾ ಅವಸ್ಥೆಯ ತರ್ಕಗಳು ವಿರುದ್ಧವಾಗಿರುತ್ತೆ. ನಾವು ಅದಕ್ಕೆ ಆಯಾ ಅವಸ್ಥೆಯ ತರ್ಕವನ್ನು ಇಟ್ಕೋಬಾರ್ದು. ನಾವು ಮತ್ತೇನು ಇಟ್ಕೋಬೇಕು? ಆಯಾ ಅವಸ್ಥೆಯ ದೃಷ್ಟಿಯಿಂದ ನೋಡಿದ ಅನುಭವಕ್ಕೆ ಇಂಪಾರ್ಟೆಂಟ್ ಕೊಡಬೇಕು, ತರ್ಕಕ್ಕೆ ಇಂಪಾರ್ಟೆಂಟ್ ಕೊಡಬಾರ್ದು ಅನ್ನೋದನ್ನು 5ನೇ ಹೆಗ್ಗುರುತಿನಲ್ಲಿ ಹೇಳಿದ್ರು. ಹೋಗಿ ಇನ್ನು ಕ್ಲೂಸ್ ಯಾರಾದರೂ ಜ್ಞಾಪಕ ಬಂದರೆ ಹೇಳಿ, ಇನ್ನೂ ಕ್ಲೂಸ್ ಕೊಡ್ತೀನಿ ನಾನು. 5ನೇದರಲ್ಲಿ 2 ಹೇಳಿದ್ರು. ಒಂದು ಕರು ಹಾಕೋದು, ನಿಮ್ಗೇನಾದರೂ ನೆನಪು ಬಂದರೆ ಹೇಳಿ. ಅಲ್ಲಿ ವ್ಯಾಪಕ ಯುಕ್ತಿ ಅಂತ, ಅದನ್ನ ಕರು ಅದು ಎಚ್ಚರದ ಅವಸ್ಥೆಯಲ್ಲಿ ಒಂದು ಸಮಯ ಇರ್ತೈತೆ, ಅದಕ್ಕೆ 9 ತಿಂಗಳಾಗಿ ಕರು ಹಾಕುತ್ತೆ. ಅದು ಎಚ್ಚರದ ಅವಸ್ಥೆಯಲ್ಲಿ ಇರ್ತೈತೆ. ಆದ್ರೆ ಕನಸಿನಲ್ಲಿ ಅದಕ್ಕೆ ಅಷ್ಟು ಸಮಯ ಇರೋದಿಲ್ಲ. 5 ನಿಮಿಷದಲ್ಲೇ ಕರು ಹಾಕುತ್ತೆ, ಎಲ್ಲ ನಡೆದೋಗುತ್ತೆ. ಅದು ಸಂಕುಚಿತ ಯುಕ್ತಿ. ಅಷ್ಟೇ, ಕರೆಕ್ಟ್. ನೋಡಿ ಈಗ ಇಲ್ಲಿ ನೀವು ಹೇಳಿ ಅಮ್ಮ, ಹೇಳಿ. ಇವತ್ತೆಲ್ಲ ನೀವು ಮಾತಾಡಬೇಕು.
ಹಾಂ ಸ್ವಪ್ನದ್ದೇ ಬೇರೆ ನಿಯಮ, ಎಚ್ಚರದ ಅವಸ್ಥೆ ಬೇರೆ ನಿಯಮ ಇರುತ್ತೆ. ಅದು ಒಂದಕ್ಕೊಂದು ತುಂಬಾ ವ್ಯತ್ಯಾಸ ಇರುತ್ತೆ. ಅಲ್ಲ, ಕರೆಕ್ಟು ನೀವು ಹೇಳಿದ್ದು. ಸ್ವಪ್ನದಲ್ಲಿರೋದು ಅನುಭವ, ಎಚ್ಚರದಲ್ಲಿ ಥಿಂಕ್ ಮಾಡ್ತಾ ಇರೋದು ತರ್ಕ. ಈಗ ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾ, ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾ ಅಂತ ಪ್ರಶ್ನೆ ಬಂದಿರೋದಿಲ್ಲಿ. ಯಾವುದು ಕೊಡ್ತೀರಿ ಇಂಪಾರ್ಟೆನ್ಸು? ಈ ಕನಸಿನಲ್ಲಿ ನಿಜ. ಇವಾಗ ಅವ್ರು ಹೇಳಿದ್ದೇನಪ್ಪ ಅಂತಂದರೆ, ಅವನು ಈಗ ಅವ್ರು ಹೇಳಿದ್ದು ಸುಮ್ಮನೆ ಹೇಳ್ತೀನಿ, ಯಾಕೆಂತಂದರೆ ಬೇರೆಯವ್ರಿಗಿದ್ದು ಅರ್ಥ ಆಗಬೇಕು ಸ್ವಲ್ಪ, ಅದಕ್ಕೋಸ್ಕರ. ಈಗ ಎಚ್ಚರದಲ್ಲಿ ಅವನು ಊಟ ಮಾಡಿ ಮಲಗ್ತಾನೆ, 5 ನಿಮಿಷ ಮಲಗಿದ್ದು. ಅಲ್ಲೇನಾಗಿದೆ, ಕನಸು ಬಿದ್ದಿದೆ, ಒಂದು ಹಸು ಕರುವಿಗೆ ಜನ್ಮ ಕೊಟ್ಟಿದೆ. 9 ತಿಂಗಳು ಎಷ್ಟೋ ಆಗಬೇಕು ವೆಟರ್ನರಿ ಪ್ರಕಾರ. ನಾನು ಮನುಷ್ಯಂದು ಹೇಳ್ತಾ ಇದ್ದೀನಿ, ಎಷ್ಟಾದರೂ ಆಗಲಿ, ಒಂದು ಡ್ಯೂರೇಷನ್ ಆಗಬೇಕು, ಆಮೇಲೆ ಹುಟ್ಟಬೇಕು. ಅಲ್ಲಿ ಕರ ಆಗಿದೆ ಅವನ ಅನುಭವದಲ್ಲಿ, ಅಲ್ಲಿ ಪಕ್ಕ ಕರೆಕ್ಟಾಗೆಲ್ಲ ಆಗಿರುತ್ತೆ. ಅವನಿಗೇನಾದರೂ ಹಾಕ್ಕೊಳ್ಳಿ, ಅವನಿವಾಗ ಎಚ್ಚರಕ್ಕೆ ಬಂದುಬಿಟ್ಟು ಕನಸಿನ ಅನುಭವ ಕೇಳಿ ಅವನು ಹೇಳ್ತಾನೆ, ಅಲ್ಲಿ ಕರ ಹಾಕ್ತು, ಅದು ಎಲ್ಲ ಹೇಳ್ತಾನೆ ಅವನು. ಆಮೇಲೆ ಎಚ್ಚರಕ್ಕೆ ಬಂದ ಮೇಲೆ ಅದೆಲ್ಲ ಬರೀ ಸುಳ್ಳು ಕಣ. ಕರೆಕ್ಟು, ಕನಸು ಸುಳ್ಳೇ. ಆದರೆ ಅದನ್ನು ನಾವು ಹೆಂಗೆ ಸುಳ್ಳು ಅಂತೀವಿ? ಕನಸನ್ನು ಸುಳ್ಳು ಅಂತ ಯಾಕೆ ಹೇಳ್ತೀವಿ? ಅಲ್ಲಿ ಹಾಕಿರೋ ಕರ ಇಲ್ಲಿ ತೊಗೊಂಬರಕ್ಕೆ ಬರಲ್ಲ, ಒಂದು ಹಾಳಾಗೋಗಲಿ. ಇಲ್ಲಿ ಎಚ್ಚರದಲ್ಲಿ ನಾನು 5 ನಿಮಿಷ ಮಲಗಿದ್ದು, ಅಲ್ಲಿ 9 ತಿಂಗಳಾಗ್ಯದು, ಕರ ಗಬ್ಬಾಗಿ ಅದು ಕರುನಿಗೆ ಹಾಕಿದ್ದು ಅಂತಂದರೆ ನಂಬಲ್ವಲ್ಲ, ಸುಳ್ಳು ಅಂತೀವಿ. ನಿಜ. ಇಲ್ಲಿ ಅನುಭವವನ್ನು ಬಿಟ್ಟು ನಿದ್ದೆ, ಕನಸಿನ ಅನುಭವದಲ್ಲಿ ಏನಾಯಿತು, ನಿಜ ಹಾಕಿತ್ತದು, ನನ್ನ ಅನುಭವದಲ್ಲಿ ಇದೆ. ಕೊನೆಗೆ ಅಲ್ಲಿ ಕರ ಹಾಕಿದ ಮೇಲೆ ಅದು ಹಾಲು ಕೊಡುತ್ತೆ, ಅದರಲ್ಲಿ ಗೆಣ್ಣ ಹಾಲಾಗುತ್ತೆ. ಆ ಗೆಣ್ಣ ಹಾಲೆಲ್ಲ ತಿಂದಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ಖುಷಿಪಟ್ಟಿದ್ದೀನಿ. ಈ ಖುಷಿಪಟ್ಟಿರೋದೆಲ್ಲ ಸುಳ್ಳ? ಕನಸಿನ ದೃಷ್ಟಿಯಿಂದ ನೋಡಿದ್ರೆ ಅನುಭವ. ಅದಕ್ಕೆ ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಮತ್ತು ಆಯಾ ಅವಸ್ಥೆಗಳಿಗೆ ಆಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಟ್ಟು ಬಿದ್ದಿರುತ್ತದೆ. ಅದಕ್ಕೆ ಅದು 2ನೇದರಲ್ಲೇ ಬರುತ್ತೆ. ಅವಸ್ಥೆಗಳಿಗೆ ಈ ಪ್ರಪಂಚ ಕಟ್ಟು ಬಿದ್ದಿರುತ್ತೆ, ಇಲ್ಲಿಂದ ಅಲ್ಲಿಗೆ ಒಂದು ಬರೋಕ್ಕಾಗೋದಿಲ್ಲ. ಮತ್ತು ದೇಶ ಕಾಲ ಬರೋಕ್ಕಾಗದೇ ಇದ್ಮೇಲೆ ಅಲ್ಲಿರೋ ದೇಶ ಕಾಲ ಬೇರೆ. ಇಲ್ಲಿ ನೀವು 5 ನಿಮಿಷ ಮಲಗಿದ್ದೀರಾ, ಅಲ್ಲಿ 9 ತಿಂಗಳಾಗಿ 10 ತಿಂಗಳಾಗೋಯ್ತಲ್ಲ ಕರು, ಇವೆಲ್ಲ ಹಂಗೆ ಲೆಕ್ಕ ಹಾಕಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇಬ್ಬರು ಇವಾಗ ಅನುಭವದ ದೃಷ್ಟಿಯಿಂದ ನೋಡಿ ಅದು ವ್ಯಾಪಕ ಯುಕ್ತಿ, ನೀವು ಎಚ್ಚರದ ದೃಷ್ಟಿಯಿಂದ ನೋಡಿ ಅದೇ ಕುತರ್ಕ ಅಥವಾ ಅದು ಸಂಕುಚಿತ ತರ್ಕ ಅಂತಾರೆ. ಇಷ್ಟು ತಿಳ್ಕೊಂಡ್ರೆ ಬೇಕಾದಷ್ಟು ಆಯಿತು. ಓಕೆ, ಮುಂದಕ್ಕೆ ಹೋಗೋಣ. ಮತ್ತು ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದರು, ಯಾಕೆಂದರೆ ಈ ಹೆಗ್ಗುರುತುಗಳು ಚೆನ್ನಾಗಿ ಮೇಲ್ಕೆ ಹಾಕಬೇಕು. ಇನ್ನೂ ಒಂದು ಹೆಗ್ಗುರುತು ಏನಿದೆ, ಹೆಗ್ಗುರುತಿಗೆ ಎಕ್ಸಾಂಪಲ್ ಕೊಟ್ಟಿದ್ದರು, ಉದಾಹರಣೆಗಳು ತಿಳ್ಕೊಂಬಿಡಿ. ಏನದು ಇನ್ನೊಂದು ಎಕ್ಸಾಂಪಲ್ಲು ಗೊತ್ತಾ ಯಾರಿಗಾದ್ರು? ಅಲ್ಲ, ಅದಲ್ಲ. ಈ ವ್ಯಾಪಕ ಯುಕ್ತಿ ಮತ್ತು ಸಂಕುಚಿತ ಯುಕ್ತಿಗೆ ಹೇಗೆ ಕರದ್ದು ಹೇಳಿದ್ರು, ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ರು. ಅದೇನಾದರೂ ಗೊತ್ತಿದೆ ಯಾರಿಗಾದರೂ? ಈಗ ನಿದ್ದೆಯಲ್ಲಿ ಅದೃಶ್ಯ ಪ್ರಪಂಚ, ಎಚ್ಚರ ಕನಸಿನಲ್ಲೇನು? ಎಚ್ಚರ ಕನಸುಗಳಲ್ಲಿ ಏನು? ದೃಶ್ಯ ಅಷ್ಟೇ, ದೃಶ್ಯ ಪ್ರಪಂಚ. ಈಗ ನೋಡಿ ತರ್ಕ ಉಪಯೋಗಿಸೋದು ಅಲ್ಲ ಸ್ವಾಮಿ, ಎಚ್ಚರ ಕನಸುಗಳಲ್ಲಿ ದೃಶ್ಯ ಇರುತ್ತೆ. ಕನಸಿನ ನಿದ್ದೆ ಅನುಭವದಿಂದ ನೋಡಿದ್ರೆ ಅಲ್ಲಿ ದೃಶ್ಯ ಇಲ್ಲ, ಆದ್ದರಿಂದ ನಾನು ನಂಬೋದಿಲ್ಲ. ಇದು ಎಚ್ಚರ ಮತ್ತು ಕನಸಿಗೆ ಇಂಪಾರ್ಟೆನ್ಸ್ ಕೊಟ್ಟು ನಿದ್ದೆ ಅನುಭವವನ್ನು ಪಕ್ಕಕ್ಕೆ ತಳ್ಳಿಬಿಡೋದು, ಅನುಭವವನ್ನು ಪಕ್ಕಕ್ಕೆ ನುಗ್ಗಿಬಿಡೋದು. ಈ ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಯಾವ ನ್ಯಾಯ ಅಂತಾರೆ. ತರ್ಕ ಹೆಂಗಿರುತ್ತೆ ಗೊತ್ತಾ? ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದರು, ನಿಮಗೇನಾದರೂ ಗೊತ್ತಿದೆಯಾ? ಹಿಂದೆ ತರ್ಕದ ವಿಚಾರದಲ್ಲಿ ಒಬ್ಬ ಮನುಷ್ಯ ಕೂತಿರ್ತಾನೆ ಇಲ್ಲಿ ನಮ್ಮ ಎದುರುಗಡೆ. ಇವಾಗ ಉದಾಹರಣೆಗೆ ನೀವಿದ್ದೀರಪ್ಪ, ಇಲ್ಲಿ ಒಬ್ಬರಿದ್ದಾರೆ ಅಂತ ಇಟ್ಕೊಳ್ಳಿ. ನನಗಿಲ್ಲಿ ಯಾರೂ ಕಾಣಿಸ್ತಾ ಇಲ್ಲ, ಇಲ್ಲಿ ನನಗೆ ಯಾರೂ ಕಾಣ್ತಾ ಇಲ್ಲ. ಇಲ್ಲಿ ನನ್ನ ಎದುರುಗಡೆ ಇವಾಗ ವೀಡಿಯೋಗೆ ಹೇಳಿದ್ರೆ ಬೈ ಚಾನ್ಸ್ ಯಾರಾದರೂ ಒಬ್ಬರು ಬರ್ತೀರಾ ಅಂತ ಇಟ್ಕೊಳ್ಳಿ. ಅದಕ್ಕೆ ಅಂದರೆ ಆ ತರ್ಕದ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಆಗ್ಬೋದು, ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಇವಾಗ ಒಬ್ಬ ನಿಮ್ಮ ಎದುರುಗಡೆ ಕೂತಿದ್ದಾನೆ ಅಂತ ಇಟ್ಕೊಳ್ಳಿ.
ನೀವೇನು ಹೇಳ್ತೀರಾ? ಅವನು ಇಲ್ಲ ಅಂತೀರಾ. ಯಾಕ್ರಿ ನಿಮ್ಮ ಎದುರುಗಡೆ ಕೂತಿದ್ದಾನಲ್ರಿ ಅಂತಂದರೆ, ಅಲ್ಲ ರೀ, ಮನುಷ್ಯ ಅಂತಿದ್ದರೆ ಪ್ರಪಂಚದಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ, ಅವರೆಲ್ಲ ಇರಬೇಕು. ಅವ್ರು ಯಾರೂ ಇಲ್ಲದೆ ಇರೋದ್ರಿಂದ ಇವನು ಮನುಷ್ಯ ಇಲ್ಲ ಅಂತೀನಿ ಅಂತಾನವನು. ಇದಕ್ಕೇನಂತಾರೆ? ಇದಕ್ಕೆ ಕುತರ್ಕ ಅಂತಾರೆ. ಅದಕ್ಕೋಸ್ಕರ ಇಂಥ ತರ್ಕಗಳನ್ನ ಉಪಯೋಗಿಸ್ಬಾರ್ದು. ಹಾಗೆ ಒಟ್ಟಿನಲ್ಲಿ ಈ ಎರಡು ತರ್ಕಗಳಿಟ್ಕೊಳ್ಳಿ, ಅದಕ್ಕೆ ಬೇಕಾದಷ್ಟಾಗುತ್ತೆ. ಐದನೇದು ಏನದು? ವ್ಯಾಪಕ ಯುಕ್ತಿ ಅಂತಾರೆ. ಇದು ಹೆಗ್ಗುರುತಿನಲ್ಲಿ ಐದನೇದು. ಅಷ್ಟು ಸಾಕು, ಮುಂದಕ್ಕೆ ಹೋಗೋಣ. ಇಲ್ಲಿ ಯಾಕೆ ಬಂತು? ಈ ಪ್ರಕೃತ ವಿಚಾರವನ್ನು ಹೇಗೆ ನಡೆಸಬೇಕಂದ್ರೆ, ತನಿನಿದ್ರೆ, ಕನಸು, ಎಚ್ಚರ, ಮೂರು ಅವಸ್ಥೆಗಳು ನಿಜವಾಗಿ ಮೂರಲ್ಲ. ಇವು ಅವಸ್ಥೆಗಳು ಮೂರು ಅಂತಾರೆ, ಒಂದು ಸಾರಿ ಮೂರಲ್ಲ ಅಂತಾರೆ. ಇದರ ಅರ್ಥ ಏನು? ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಹೇಳಿ? ಎಚ್ಚರ ಇದ್ರೆ ಕನ್ಸಿರಲ್ಲ, ಕನ್ಸಿದ್ರೆ ಎಚ್ಚರ ಇಲ್ಲ. ಒಂದಿದ್ದಾಗ ಇನ್ನೊಂದು ಇರೋದಿಲ್ಲ ಅಷ್ಟೇ. ಮತ್ತು ಏಳಿಸ್ತೀವಲ್ಲ ನಾವು, ಇದು ಎಚ್ಚರ, ಇದು ಕನಸು, ಇದು ನಿದ್ದೆ. ನಿಮ್ಗೆ ಏನಾಗುತ್ತೆ? 24 ಗಂಟೆಯಲ್ಲಿ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಈ ಮೂರು ಅವಸ್ಥೆಗಳಲ್ಲೇ ತಿರುಗ್ತಾ ಇರಬೇಕಲ್ಲ. ಮೂರು ಅವಸ್ಥೆ ಅಂತ ಆಯ್ತಲ್ಲ, ನೀವೇ ಹೇಳ್ತೀರಲ್ಲ, ಪ್ರಸ್ಥಾನತ್ರಯ, ಸಾರಿ, ಅವಸ್ಥಾತ್ರಯ ಅಂತ ನೀವೇ ಹೇಳ್ತೀರಲ್ಲ, ಮೂರು ಅಂತ. ಮತ್ತಿನ್ನೇನು? ಮತ್ತು ಯಾಕೆ ಸ್ವಾಮಿ ಒಪ್ಕೊಳ್ಳಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತೀರಾ? ಕನಸಿನಲ್ಲಿದ್ದ ಕನ್ಸಿಂದ ಹೇಳಕ್ ಆಗೋದಿಲ್ಲ, ಕನ್ಸಲ್ಲಿದ್ದೆ ಅಂತ ಹೇಳಕ್ಕಾಗಲ್ಲ. ಎಚ್ಚರಕ್ಕೆ ಬಂದ್ಮೇಲೆ ಹೇಳೋದು ಅದನ್ನ. ಗಾಢ ನಿದ್ರೆಯಲ್ಲಿರೋವಾಗೂ ಎಚ್ಚರಕ್ಕೆ ಬಂದ್ಮೇಲೆ ಹೇಳಕ್ಕಾಗೋದು. ಇದು ತಿಳಿಸೋದಕ್ಕೋಸ್ಕರ ಉಪಯೋಗಿಸೋದಷ್ಟೇ. ಯಾಕೆ ಅಂತಂದರೆ, ಮೊದಲು ನಾವು ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗ್ತೀವಿ. ನಾವೇನು ತಿಳ್ಕೊಂಡಿರ್ತೀವೋ ಅದನ್ನು ಮೊದಲು ಶಾಸ್ತ್ರ ಸತ್ಯ ಅಂತ ಹಿಡ್ಕೊಂಡ್ಬಿಡುತ್ತೆ. ಹಿಡ್ಕೊಂಡು ನಮಗೆ ಗೊತ್ತಿಲ್ಲದೆ ಇರೋದನ್ನು ತಿಳಿಸ್ಬೇಕು ಶಾಸ್ತ್ರ. ನಮಗೆ ಗೊತ್ತಿರೋದೇನು? ಅವಸ್ಥೆಗಳು ಮೂರು, ಹುಟ್ಟದಾಗಲಿಂದ ಸಾಯೋವರೆಗೂ, ದೇವತೆಗಳಿಂದ ಪ್ರಾಣಿಗಳವರೆಗೂ ಮೂರು ಅವಸ್ಥೆಗಳು ಆಗ್ತಾ ಇರುತ್ತೆ. ಅವುಗಳನ್ನ ಹಿಡ್ಕೊತಾರೆ, ತೋರಿಸ್ತಾ ಹೋಗ್ತಾರೆ. ಅದರಲ್ಲಿ ಶಾಸ್ತ್ರದ ಹೆಚ್ಚುಗಾರಿಕೆ ಇರೋದನ್ನು ಹೇಳಿದ್ರೆ ಏನು ಬಂತು? ಶಾಸ್ತ್ರದಲ್ಲಿ ಯಾವುದು ನಮಗೆ ಗೊತ್ತಿಲ್ವೋ ಅದನ್ನು ತಿಳಿಸ್ಬೇಕು. ಅಲ್ಲಿ ಹೇಳುತ್ತೆ ಅವಸ್ಥೆ ಮೂರಲ್ಲ. ಹೇಗೆ ಅಂತಂದೋದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ, ಮಕ್ಕಳದು, ನಿಮಗೆ ಗೊತ್ತಿದೆ. ಅದರಿಂದ ಅವಸ್ಥೆಗಳು ಮೂರು ಎಣ್ಸೋಕ್ಕೆ ಬರೋಲ್ಲ ಅಂತ ಹೇಳಿ. ಓಕೆ. ಅನುಭವದ ಕಣ್ಣಿನಿಂದ ನೋಡಿದರೆ ತನ್ನಿನಿದ್ದೆಯು ಬರೋ ಆತ್ಮನೇ ಆಗಿರುತ್ತೆ. ನೋಡಿ, ಈಗ ನೀವು ಅವಸ್ಥೆ ಅಂತ ಏನು ಕರಿತೀರೋ ಅದನ್ನು ಏನಂತ ಕರಿಬೋದು? ಅನುಭವದ ಕಣ್ಣಿಂದ ನೋಡಿದ್ರೆ ನೀವು ಅವಸ್ಥೆ ಅಂತ ಕರಿತಾ ಇದ್ದೀರಾ. ಹೋಗಲಿ, ಮೂರಿಲ್ಲಪ್ಪ, ಒಂದು ಅವಸ್ಥೆ ಅಂತಂದರೆ ಆ ಅವಸ್ಥೆ ಅಂತ ಕರಿತೀರಾ ಅಥವಾ ಅದಕ್ಕೆ ಇನ್ನೇನಾದರೂ ಹೇಳ್ಬೋದಾ? ಅರಿವು ಅಷ್ಟೇ. ಅರಿವನ್ನಿ, ಇರಿವನ್ನಿ, ಇಲ್ಲಿ ಇರುವು ಅಂತ ತೊಗೊಂಡಿರೋದ್ರಿಂದ ಇರುವು ಹೇಳ್ಬೋದು, ಅಥವಾ ಆತ್ಮ ಅಂತನ್ನಿ, ಏನು ಬೇಕಾದರೂ ಹೇಳಿ. ಹಾಗೆ ಅದಕ್ಕೇನಾದರೂ ಒಂದು ಎಕ್ಸಾಂಪಲಿಂದ ಸ್ಪಷ್ಟಗೊಳಿಸ್ತೀರಾ? ಚಿನ್ನ ಆಭರಣದ ಎಕ್ಸಾಂಪಲ್ ತೊಗೊಂಡು ಏನಾದರೂ ಇನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳೋಕ್ಕಾಗತ್ತಾ? ಎಕ್ಸಾಂಪಲ್ ತಿಳ್ಕೊಂಡ್ರೆ ಅರ್ಥ ಆಗತ್ತೆ ಚೆನ್ನಾಗಿದು. ಆಭರಣ ಮಾಡಿರ್ತೀವಿ, ಆಭರಣದೊಳಗೆ ತೋರ್ತಾ ಇರೋದು ಚಿನ್ನನೇ ಅಂತ. ಯಾವುದೇ ಆಭರಣ, ಕಿವಿ, ವಾಲೆ, ಸರ, ಚಿನ್ನ ಬಿಟ್ಟು ಬೇರೆ ಇಲ್ಲ, ಆಭರಣ ಬೇರೆ ಇಲ್ಲ. ಸರಿ, ಈಗ ನಾನು ಆಭರಣ ಇದೆ ಅಂತ ಅನ್ನಲ್ಲಪ್ಪ, ಚಿನ್ನವೇ ಆಭರಣವನ್ನು ವ್ಯಾಪಿಸಿದೆ ತಾನೆ? ಕರೆಕ್ಟ್ ತಾನೆ? ಚಿನ್ನವೇ ಪೂರ್ತಿ ವ್ಯಾಪಿಸಿದೆಯಾ, ಅರ್ಧ ವ್ಯಾಪಿಸಿದೆಯಾ? ಈಗ ಇಲ್ಲಿ ಪೂರ್ತಿ, ಇಲ್ಲಿಂದ ಇಲ್ಲಿಗೆ ಚಿನ್ನ, ಇಲ್ಲಿಂದ ಇಲ್ಲಿಗೆ ಆಭರಣ ತೋರ್ಸಕ್ ಬರುತ್ತಾ? ಇಲ್ಲ. ಇಲ್ಲ. ಅಲ್ಲಿ ಚಿನ್ನ ಆಭರಣ ಎರಡೂ ಇದೆಯಾ? ಇಲ್ಲ, ಚಿನ್ನ ಒಂದೇ ಇರೋದು. ಮತ್ತು ನೀವು ಆಭರಣ ಅಂತ ಆಭರಣ ಅಂತ ತೋರೋದು. ಮತ್ತು ನೀವು ಆಭರಣ ಅಂತ ಅದಕ್ಕೆ ಹೆಸರಿಟ್ಟಿದ್ದೀರಾ, ಅದಕ್ಕೆ ಒಂದು ಆಕಾರ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇದೇನಿದು? ತೋರುವ ಬಗೆ, ಚಿನ್ನನೇ ತೋರುವ ಬಗೆ. ಅದಕ್ಕೇನಂತಾರೆ ಶಾಸ್ತ್ರದಲ್ಲಿ? ಏನಾದರೂ ಹೇಳ್ತಾರೆ ಅದಕ್ಕೆ? ಆತ್ಮನೇ ತೋರುವ ಬಗೆ. ಹೇಳಿದ್ರು ಅವರು, ಆತ್ಮನ ತೋರ್ಕೊಡೋ ಬಗೆ ಅಂತ ಹೇಳಿದ್ರು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳೋದೇನಾದರೂ ನೆನಪಿದೆಯಾ ಅಂತ? ಶಾಸ್ತ್ರದ ಒಂದು ನಾಮರೂಪಗಳು ಸೇರೆ ಶಾಸ್ತ್ರದಲ್ಲಿ ಒಂದು ಒಂದು ಅಧ್ಯಾಯದಲ್ಲಿ
ಚಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಇದನ್ನೇ ಹೇಳ್ತಾರೆ, ಮಂತ್ರವನ್ನೇ ಹೇಳ್ತಾರೆ ಅದಕ್ಕೆ ಅಧ್ಯಾಸ. ವಾಚಾರಂ ಬಣಂ ವಿಕಾರೋ ನಾಮಧೇಯಂ ಮೃತ್ತಿಕೆ ತೇವ ಸತ್ಯಂ. ಈ ಬರೀ ಮಾತಾಯ್ತಪ್ಪ. ನೀನೇನು ಹೆಸರು ಅಂತೀಯೋ, ಒಡವೆ ಅಂತೀಯೋ, ಆಭರಣ ಅಂತೀಯೋ, ಮಾತಾಯ್ತಷ್ಟೇ ಅಲ್ವಾ? ತೋರಿಸು ನೋಡೋಣ, ಕರಗಿಸ್ತೀನಿ ಇವಾಗ, ನೀನು ತೋರಿಸು ನೋಡೋಣ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಅದು ವ್ಯವಹಾರಕ್ಕೆ ಉಪಯೋಗಿಸ್ಕೊಳ್ಳಿ. ನಾವು ವಿಚಾರ ಮಾಡೋಕ್ಕೆ ಹೋಗ್ತಾ ಇರೋದೇನು? ನಾವು ವ್ಯವಹಾರ ಮಾಡೋದಕ್ಕೆ ಇಷ್ಟೇ ಸಾಕು ನಮಗೆ. ನಾವು ದೇವ್ರು ನೋಡ್ಕೊಕ್ಕೆ ಹೋಗ್ತಾ ಇದ್ವಿ. ನನ್ನ ನಿಜವಾದ ಸ್ವರೂಪ ಏನೋ, ನನಗೆ ಆನಂದ ಬೇಕಾಗಿದೆ, ಅದಕ್ಕೆ ಪಾರಮಾರ್ಥದ ಪ್ರಕಾರ ನೋಡ್ರಿ ಅಂತ ಅನ್ನೋದು ಅಲ್ವಾ? ಓಕೆ, ಎಕ್ಸಾಂಪಲ್ ಅರ್ಥ ಆಯ್ತು ನನಗೆ. ಇದು ದೃಷ್ಟಾಂತ ಅಂತ ಹೇಳ್ತೀವಿ. ದ್ರಾಷ್ಟಾಂತಕ್ಕಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡಬೇಕು. ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರ ದ್ರಾಷ್ಟಾಂತಕ್ಕೆ? ಇದನ್ನೇ ದ್ರಾಷ್ಟಾಂತಕ ಅಂದರೆ ಈ ಎಕ್ಸಾಂಪಲ್ ಆಯ್ತು, ಇದು ದೃಷ್ಟಾಂತ. ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರ? ಹಲೋ, ಹೇಳಿ ಯಾರಾದರೂ, ಟ್ರೈ ಮಾಡಿ. ಯೋಚನೆ ಮಾಡಬೇಡಿ, ಇದು ಸ್ಟಡಿ ಗ್ರೂಪ್. ಇಲ್ಲಿ ಚಳಿ ಬಿಡಬೇಕು, ಗಾಳಿ ಚಳಿ ಬಿಟ್ಟು ಆನ್ಸರ್ ಮಾಡೋದಕ್ಕೆ ಬರಬೇಕು, ಮಾತಾಡ್ತಾ ಇರಬೇಕು. ಮಾತಾಡ್ತಾರೇ ಬರೋದು, ಸುಮ್ಮನೆ ಮಾತಾಡ್ತಾ ಇರಬೇಕು, ತಪ್ಪಾದರೂ ಪರವಾಗಿಲ್ಲ. ಪ್ರಪಂಚದಲ್ಲಿ ಬೀಜ ಮರ ಆಗಿ ಗಿಡ ಆಗಿ ತನ್ನ ರೂಪನ ಬದಲಾಯಿಸ್ಕೊಂಡಿರುತ್ತೆ. ಅಲ್ಲ, ನೀವು ಮತ್ತೆ ಎಕ್ಸಾಂಪಲ್ ಕೊಡ್ತಾ ಇದ್ದೆ, ನಾನು ಎಕ್ಸಾಂಪಲ್ ಕೇಳ್ತಾ ಇಲ್ಲ, ದೃಷ್ಟಾಂತನೇ ಕೊಡ್ತಾ ಇದ್ದೆ ನಾನು. ಬರೀ ಅದೇ ತರ ಬರೀ ಇರುವು ಎಚ್ಚರವಾಗಿ ಕನಸಾಗಿ ತೋರ್ಕೊಳ್ತಾ ಇರ್ತೈತೆ. ಇರೋದು ಒಂದೇ, ಇರುವೊಂದೇ ತನ್ನ ರೂಪನ ಬೇರೆ ತರ ತೋರ್ಸ್ಕೊಳುತ್ತೆ ಪ್ರಪಂಚಕ್ಕೆ, ಎಚ್ಚರ ಕನಸು ರೀತಿನಲ್ಲಿ. ಓಕೆ ಓಕೆ. ರೂಪಗಳಿಂದ ಇರೋ ಆತ್ಮ ಸ್ವರೂಪನೇ. ಏನಂದ್ರಿ? ರೂಪಗಳ ಹಿಂದೆ ಇರೋ ಆತ್ಮ ಸ್ವರೂಪನೇ. ಆ ಆತ್ಮ ಇಲ್ಲಿ ಇರಿವು ಅಂತ ಅನ್ಕೋಬೇಕು. ಅಷ್ಟೇ. ಸರಿ, ಈಗ ಚಿನ್ನದಲ್ಲಿ ನಾವು ಕರೆಕ್ಟಾಗಿ ಹೇಳಿದ್ವಿ ಅದನ್ನು. ಅಂದರೆ ಇಲ್ಲೂ ನೆಕ್ಸ್ಟ್ ಸ್ಟೆಪ್ ಹೇಳ್ತಾ ಇದ್ದೀನಿ. ಈಗ ನೀವೇನು ಹೇಳ್ತಾ ಇದ್ದೀರಾ? ಚಿನ್ನವೇ ಒಡವೆಯಾಗಿ ತೋರ್ಕೊತಾ ಇದೆ, ಪರಮಾತ್ಮನೇ ನಾನು ಇರುವ ಅರಿವು ಆನಂದ ಇರೋ ಬದಲು ಪರಮಾತ್ಮ ಅಂತ ಇಟ್ಕೊತೀನಿ, ಎಲ್ರಿಗೂ ಸುಲಭವಾಗಿ ಅರ್ಥ ಆಗುತ್ತೆ. ಪರಮಾತ್ಮನೇ ಅವಸ್ಥೆಯಾಗಿ ತೋರ್ತಾ ಇದೆ ಅಂತೀನಿ. ಈಗ ನನಗೆ ಇಲ್ಲಿಂದ ಇಲ್ಲಿಗೆ ಪರಮಾತ್ಮ, ಇಲ್ಲಿಂದ ಇಲ್ಲಿಗೆ ಅವಸ್ಥೆ, ಪಾರ್ಟಿಷನ್ ತೋರಿಸ್ಬೇಕು, ಇದನ್ನು ಮಾರ್ಕೇಶನ್ ತೋರಿಸ್ಬೇಕು. ತೋರಿಸ್ತೀನಿ? ತೋರ್ಸಕ್ಕಾಗಲ್ಲ, ಇರೋದೇ ಪರಮಾತ್ಮ ಒಂದೇ, ತೋರ್ಸಕ್ಕಿಲ್ಲ, ಎರಡಿಲ್ಲ. ಚಿನ್ನ ಮತ್ತು ಆಭರಣ ಎರಡು ಇದೆಯಾ? ಇಲ್ಲ ಅಲ್ಲಿ. ಅಂದರೆ ವ್ಯವಹಾರ ದೃಷ್ಟಿಯಿಂದ ನನಗೆ ಕಾಣ್ತಾ ಇದೆ ಒಡವೆ, ಆದರೆ ಚಿನ್ನ ಬಿಟ್ಟು ಒಡವೆ ತೋರೋದಿಲ್ಲ. ತೋರಿಸಿ ನೋಡೋಣ, ನಾನು ಚಿನ್ನ ಕರಗಿಸ್ಬಿಡ್ತೀನಿ, ಚಿನ್ನ ಇರುತ್ತೆ, ನೀವು ಕರಗಿಸಿ ಚಿನ್ನ ಇರುತ್ತೆ, ಒಡವೆ ತೋರಿಸಿ ಚಿನ್ನ ಇರುತ್ತೆ. ಹಾಗೇ ಪ್ರಪಂಚ ಕರಗಿಸೋದು ಎಲ್ಲಿ ಕರಗಿಸ್ತೀರಪ್ಪ ಪ್ರಪಂಚನ? ಚಿನ್ನನೇನೋ ನಾನು ಆಚಾರಿ ಕೊಟ್ಟು ಕರಗಿಸ್ಬಿಡ್ತಾನೆ, ಪ್ರಪಂಚನ ಎಲ್ಲಿ ಕರಗಿಸ್ ನೋಡ್ತೀರಾ ಹೇಳ್ರಿ? ಅಷ್ಟೇ. ನಿದ್ದೆಯಲ್ಲಿ ಎಲ್ಲಿರುತ್ತೆ ಪ್ರಪಂಚ? ದೇವ್ರು ಕೊಟ್ಟಿದ್ದನ್ನು ನೋಡ್ರಿ. ಏನು ಆಚಾರ್ಯ ಹತ್ರ ಹೋಗಬೇಕು, ಕೊಡಬೇಕು, ಅವನಿಗೆ ದುಡ್ಡು ಕೊಡಬೇಕು, ಬೆಂಕಿ ಉಪಯೋಗಿಸ್ಕೊಂಡು ಕರಗಿಸ್ಬೇಕು, ಇಲ್ಲೆಂಥದೇ ಇಲ್ಲ. ಒಂದು ಸಾರಿ ಖಟಕ್ ಅಂದರೆ ಸಾಕು, ಜಡಕ್ ಅಂತ ಹೋಗ್ಬಿಡ್ತೆ. ಒದ್ದಂದ್ರೆ ನಿದ್ದೆ, ಗುದ್ದಿದ್ರೆ ಎದ್ದು ಬಿಡ್ತೀವಿ ಅಷ್ಟೇ. ಎಷ್ಟು ಚೆನ್ನಾಗಿದೆ ತೋರಿಸಿ ನಿಮ್ಮ ಪ್ರಪಂಚ, ನನಗೆ ಎಷ್ಟು ಸತ್ಯ ಇದೆ ಅಂತ ಹೇಳ್ತಾ ಇದ್ರಲ್ವಾ? ತೋರಿಸಿ ನಿಮ್ಮ ಪ್ರಪಂಚ ಅಷ್ಟೇ. ಹಂಗೆ ನೋಡ್ಕೋಬೇಕು ನಾವು. ಅಲ್ಲಿಗೇನಾಯಿತು? ಇದು ಬರೀ ವಾಚಾರಂಭಣಂ ಹೆಸರಾಯಿತು. ಇಲ್ಲೇ ನೋಡ್ಕೋಬೋದು. ಹೋಗಲಿ, ನಿದ್ದೆಗೆ ಬರದೇ ಇದ್ದರೆ ಹೋಗಲಿ, ಇನ್ನೆಲ್ಲಿ ನೋಡ್ಕೋಬೋದು ಈ ಪ್ರಪಂಚನ? ನಿದ್ದೆ ಬಿಟ್ಬಿಡ್ರಪ್ಪ, ಬೇರೆದು ಇನ್ನೆಲ್ಲಿ ನೋಡ್ಕೋಬೋದು? ನಿದ್ದೆ ಹೇಳಬಾರ್ದು ನನಗೆ, ಬೇರೆದು ಇನ್ನೇನಾದರೆ ತೋರಿಸ್ಬೇಕು ಎಕ್ಸಾಂಪಲ್ ಅನುಭವದಲ್ಲಿ. ಕನಸಿನಲ್ಲಿ ಏನಾಗುತ್ತೆ? ಕನಸಿನಲ್ಲಿ ಇರುತ್ತಲ್ಲ ಪ್ರಪಂಚ, ಈ ಪ್ರಪಂಚ ಇರಲ್ವಲ್ಲ. ಅಷ್ಟೇ ನೋಡಿ, ಕನಸಿನಲ್ಲೂ ನೋಡ್ಕೋಬೋದು, ಎಚ್ಚರದಲ್ಲಿ ನೋಡ್ಕೋಬೋದು. ಎಷ್ಟು ಚೆನ್ನಾಗಿದೆ. ಕನಸಿನಲ್ಲಿ ಅವನು ಭಿಕ್ಷುಕನಾಗಿರ್ತಾನೆ, ಎಚ್ಚರದಲ್ಲಿ ಜನಕ್ಕೆ ಮಹಾರಾಜನಾಗಿರ್ತಾನೆ. ಇಲ್ಲಿ 5 ನಿಮಿಷ ಮಲಗಿರ್ತಾನೆ, ಅಲ್ಲಿ 12 ವರ್ಷಗಳಾಗಿರುತ್ತೆ. ಇಲ್ಲಿ ಮಹಾರಾಜ, ಅಲ್ಲಿ ಭಿಕ್ಷುಕ. ಎಷ್ಟು ವ್ಯತ್ಯಾಸ ಇದೆ ನೋಡಿ, ಹೆಂಗಿದೆ. ಇಲ್ಲಿ ಇವಾಗ ತಾನೇ ಊಟ ಮಾಡಿದ್ದಾನೆ, ಮೃಷ್ಟಾನ್ನ ಭೋಜನ. ಕನಸಿನಲ್ಲಿ
ಒಂದು ವಾರ ಆಗಿದೆ, ಊಟ ಸಿಕ್ಕಿಲ್ಲ, ಭವತೀ ಭಿಕ್ಷಾಂದೇಹಿ. ಹೆಂಗಿದೆ ನೋಡಿ ವ್ಯತ್ಯಾಸ. ಅದು ಅಲ್ಲಿದ ಅನುಭವ, ಇದು ಇಲ್ಲಿದ ಅನುಭವ. ಈ ಅನುಭವ ಇಲ್ಲಿಗೆ ಹೊಂದುತ್ತೆ, ಆ ಅನುಭವ ಅಲ್ಲಿಗೆ ಹೊಂದುತ್ತೆ. ನೀವಿಲ್ಲಿ ಪ್ರಶ್ನೆ ಕೇಳಂಗಿಲ್ಲ. ಇದನ್ನೇ ವ್ಯಾಪಕ ಯುಕ್ತಿ, ಸಂಕುಚಿತ ತರ್ಕ ಆ ಯುಕ್ತಿ ಅಂತ ಹೇಳೋದು. ಅದಕ್ಕೆ ನಾವು ತತ್ವವನ್ನು ಡಿಸೈಡ್ ಮಾಡುವಾಗ ಒಂದು ಅನುಭವ ಹಿಡ್ಕೋಬೇಕು. ಅದರ ಜೊತೆಯಲ್ಲಿ ಹಿಂದೆಗಡೆ ಬರುವಂಥದ್ದು ಏನು, ಒಂದು ಅನುಭವ ಇಟ್ಕೋಬೇಕು. ಇನ್ನೊಂದೇನು? ತರ್ಕ. ಏನು ತರ್ಕ? ವ್ಯಾಪಕ ಯುಕ್ತಿ. ಅನುಭವ. ಅನುಭವ ಗಮ್ಯವಾದ ತರ್ಕ, ಶಾಸ್ತ್ರಯುಕ್ತವಾದ ತರ್ಕ, ಅನುಭವಕ್ಕೆ ಹೊಂದುವ ತರ್ಕ, ವ್ಯಾಪಕ ಯುಕ್ತಿ. ಹಿಂಗೇನು ಬೇಕಾದರೂ ಕರ್ಕೊಳ್ಳಿ. ಅದಕ್ಕೋಸ್ಕರನೇ ಹೇಳುವಾಗ ಅನುಭವ ತರ್ಕ ಅದು ಎಷ್ಟು ಕಡೆ ಬರೀತಾರೋ ಸ್ವಾಮಿಗಳು ಪುಸ್ತಕಗಳಲ್ಲಿ. ಈಗ ನಮ್ಮ ಕಣ್ಣದು ಓದ್ದಾಗೆಲ್ಲ ಅನುಭವ ತರ್ಕ ಯುಕ್ತಿ ಅಥವಾ ತರ್ಕ ಅನುಭವ ಯುಕ್ತಿ ಅನುಭವ ಯುಕ್ತಿ ಅಂತ ಹಂಗೇ ಹೇಳ್ಕೊಂಡು ಹೋಗ್ತಾರೆ. ಇವಾಗ ಗಮನಿಸಿ ನೀವು, ನಿಮ್ಗೆ ಇವಾಗ ಯಾವಾಗ ವಾಟ್ ದಿ ಮೈಂಡ್ ನೋಸ್ ಐಸ್ ಕ್ಯಾನ್ ಸಿ. ಈಗ ನಿಮ್ಮ ಮನಸ್ಸಿನಲ್ಲಿ ಇದು ನೋಡ್ ನಿಮಗೆ ಗೊತ್ತಾಗೋಯ್ತು. ಇವಾಗ ಈಗ ನೀವು ಓದ್ತಾ ಇದ್ದರೆ ಹೌದು ಹೌದು ಸ್ವಾಮಿಗಳು ಬರೆದಿದ್ದಾರೆ, ಡಾಕ್ಟರ್ ಹೇಳಿದ್ರು ನೆನಪು ಅಂದರೆ ಮತ್ತೆ ಮರೆಯಲ್ಲ. ಅವಾಗ ನೀವೇ ಎಷ್ಟೆಷ್ಟು ಕಡೆ ಇದೆ ಅಂತ ಹುಡ್ಕಕ್ಕೆ ಹೋಗಿ ಸಿಗ್ತಾ ಇರುತ್ತೆ. ಎಲ್ಲಿ ಅನುಭವ ಇರುತ್ತೋ ಅಲ್ಲಿ ವ್ಯಾಪಕ ಯುಕ್ತಿ ಇದ್ದೇ ಇರುತ್ತೆ. ಈ ಇಟ್ಕೋಬೇಕು. ಕರೆಕ್ಟ್. ಸೊ ಹಾಗಾದರೆ ನಾನು ಇನ್ನೊಂದು ಹೇಳ್ತೀನಪ್ಪ. ಈಗ ನೀವು ಇದೆಲ್ಲ ಬರೀ ಹೆಸರಾಯಿತು, ಚಿನ್ನ ಒಡವೆ ಇವೆಲ್ಲ. ನಾನು ಎಲ್ಲವೂ ಇದನ್ನೇ ವ್ಯಾಪಿಸಿದೆ ಅಂತ ಹೇಳ್ತೀರಾ. ಅಲ್ಲಿಗೆ ನಾನು ಹೇಳ್ತೀನಿ ಒಡವೆ ಇಲ್ಲ ಚಿನ್ನ ಇದೆ ಅಂತೀನಿ. ಏನು ತಪ್ಪು? ಏನು ಪ್ರಾಬ್ಲಮ್ ಆಗುತ್ತೆ ನಿಮಗೆ? ನಾನು ಹೇಳ್ತೀನಿ ಎಲ್ಲ ವ್ಯಾಪಿಸಿದೆ ಅದೇ ಅಂತಂದರೆ ಅದೇ ಇರೋದು, ಇದು ಬರೀ ಹೆಸರಿಗೆ ಮಾತ್ರ, ಇದು ಲೆಕ್ಕಕ್ಕಿಲ್ಲ ಅಂತ ಹೇಳಿದ ಮೇಲೆ ನಾನು ಅವಾಗ ಬರೀ ಚಿನ್ನ ಇದೆ ಅಂತ ಹೇಳ್ತೀನಿ. ಏನು ಕಷ್ಟ? ಒಡವೆ ಇಲ್ಲ ಅಂತ ಹೇಳ್ತೀನಿ, ನಾನು ಬರೀ ಚಿನ್ನ ಇದೆ ಅಂತ ಹೇಳ್ತೀನಿ. ಏನಾದರೂ ಕಷ್ಟ ಆಗುತ್ತಾ? ಸರಿ, ಈಗ ಎರಡಿಲ್ಲ ಒಂದೇ ಇದೆ ಅಂತ ಹೇಳ್ತೀರಿ ನೀವು. ಚಿನ್ನ ಬಿಟ್ಟು ಒಡವೆ ಇರಕ್ಕೆ ಬರಲ್ಲ ಅಂತೀರಾ. ನಾಮರೂಪಗಳು ವ್ಯವಹಾರಕ್ಕೆ ಅಂತ ಹೇಳ್ತೀರಾ. ಈಗ ನಾನು ಹೇಳ್ತೀನಿ ಒಡವೆ ಇಲ್ಲ ಚಿನ್ನ ಮಾತ್ರ ಇದೆ ಅಂತೀನಿ. ಕಷ್ಟ ಏನು ಅಂತ ನಾನು ಕೇಳಿದೆ. ಏನು ಕಷ್ಟ ಇಲ್ಲ ಅಂತ ಹೇಳೋದು. ಅದೇ ರೀತಿ ಬರೀ ಚಿನ್ನ ಇದ್ರೆ ಇನ್ನೂ ಆಗಲ್ಲ. ಇವಾಗ ಬರೀ ಆತ್ಮನೇ ತೋರ್ಕೊಳಕ್ಕಾಗಲ್ಲ, ಅದ್ರ ಜೊತೆ ಅನಾತ್ಮಗಳು ಸೇರ್ಕೋಬೇಕು. ಸರಿ, ನಾನು ವ್ಯವಹಾರಕ್ಕೆ ನಾನು ಹೇಳ್ತಾ ಇಲ್ಲ, ಪಾರಮಾರ್ಥ ದೃಷ್ಟಿಯಿಂದ ಹೇಳ್ತೀನಪ್ಪ. ಈಗ ನೀವೇ ಹೇಳಿದ್ರಿ ಎರಡಿಲ್ಲ ಅಂತ. ಅಲ್ಲಿ ಚಿನ್ನ ಒಡವೆ ಎರಡಿದೆಯಾ? ಹಾವು ಹಗ್ಗ ಎರಡಿದೆಯಾ? ಇಲ್ಲ. ನಮ್ಗೆಲ್ಲ ಅರ್ಥ ಆಗಲ್ಲ ಅಂತಾನೆ ನಾವು ಒಡವೆ ತಗೊಳ್ಳೋದು. ಅದೂ ಬೇಡಿಯಪ್ಪ. ನೀವು 12 ಗಂಟೆಯಲ್ಲಿ ಮನೆಯಿಂದ ಹೊರಗಡೆ ಬರ್ತೀರ, ನಿಮ್ಮ ನೆರಳು ಬರುತ್ತೆ, ಇಬ್ಬರಿದ್ದೀರಾ. ಯಾರಾದರೂ ಮನೆಗೆ ಹೋದಾಗ ನೀವಿಬ್ಬರು ಬನ್ನಿ ಅಂತಾರೆ. ಈಗ ನಾನು ಒಬ್ಬನೇ ಬಂದಿರೋದು ಅಂದರೆ ಇಲ್ಲ ಇಲ್ಲ ನೀವು ನಿಮ್ಮ ನೆರಳು ಬನ್ನಿ, ನಿಮ್ಮಿಬ್ಬರಿಗೂ ಕಾಫಿ ಕೊಡ್ತೀನಿ ಅಂತ ಅಂದರೆ ಏನರ್ಥ? ನಗ್ ಬರುತ್ತಾ ಇಲ್ವೋ? ಇಬ್ಬರಿದ್ದಾರ? ಆದರೆ ತೋರ್ತಾ ಇದೆಯೋ ಇಲ್ವೋ? ಅನುಭವ ಇಟ್ಕೊಳ್ಳಿ. ತೋರಿ ಹಾರೋದನ್ನು ಇಂಪಾರ್ಟೆಂಟ್ ಕೊಡಬೇಡಿ. ಅಲ್ಲಿ ನೀವು ಎರಡಂತೀರಾ? ಹೇಳಿ ನೋಡೋಣ, ಎರಡಂತೀರಾ? ಏನಂತೀರ ಅವಾಗ? ನನ್ನ ಶರೀರನೇ ಸತ್ಯ, ಆ ತೋರಿ ಹಾರ್ತಾ ಇದೆಯಪ್ಪ, ಅದಕ್ಕೇನು ಬೆಲೆ ಇಲ್ಲ. ಹಾಗಾದ್ರೆ ಏನಂತೀರ ಅದಕ್ಕೆ? ಇದಕ್ಕೆ ಲೆಕ್ಕಕ್ಕಿಲ್ಲ ಅದು. ಹಾಗೆ ಒಡವೆಗಳು ಲೆಕ್ಕಕ್ಕಿಲ್ಲ. ಅದೇ ರೀತಿ ನಾನು ಹೇಳ್ತೀನಿ ಪ್ರಪಂಚ ಲೆಕ್ಕಕ್ಕಿಲ್ಲ. ಮತ್ತು ನಾನು ಹೇಳ್ತೀನಿ ಎರಡಿಲ್ಲ ಒಂದೇ ಇರೋದು ಅಂತಾಯಿತು. ನಾನು ಹೇಳ್ತೀನಿ ನೀವು ಒಡವೆ ಇದೆ ಅಂತೀರ, ನಾನು ಆ ಪರಮಾತ್ಮ ಇದ್ದಾನೆ ಅಂತಾನೆ. ಏನು ತಪ್ಪು ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಏನು ತಪ್ಪು? ಅದಕ್ಕಿಲ್ಲ ಅನ್ನೋದು. ಯಾವಾಗ ಶಾಶ್ವತವಾಗಿರುತ್ತೆ. ಸರಿ, ಈಗ ಅದೇ ವ್ಯಾಪ್ಸಿದೆ. ಎರಡಿಲ್ಲ ಅಂತಂದ್ರೆ ನಾನು ಒಡವೆ ಬದಲು ಚಿನ್ನ ಇದೆ ಅಂತೀನಿ. ಏನು ಕಷ್ಟ ಅಂತಂದೆ? ಕಷ್ಟ ಏನಿಲ್ವಲ್ಲ. ಏನಾದರೂ ಕಷ್ಟ ಇದೆಯಾ?
ವ್ಯವಹಾರ ಮಾಡೋದಕ್ಕಾಗೋದಿಲ್ಲ, ನಾನು ಒಪ್ಕೊತೀನಿ. ನೀವು ಒಡವೆ ಮಾಡಬೇಕು ಅಂದ್ರೆ ಅದೆಲ್ಲ ಸೇರೆ. ಆದರೆ ಇವಾಗ ಚಿಂದಂಗಡಿಯವನು ಒಡವೆನ ಇಂಪಾರ್ಟೆಂಟ್ ಅವನಿಗೆ. ನೀವೇನೇ ಕೊಡಿ, ನಮ್ಮ ಅಂಗಡಿಗೆ ಎಷ್ಟೆಷ್ಟು ಚೆನ್ನಾಗಿರೋದು ತಟ್ಟೆ ಗಿಟ್ಟೆ ಒಡವೆಗಳು ತಂದು ಹಾಕ್ತಾ ಇದ್ದಾರೆ. ನಮ್ಮ ತಂದೆ ಎಲ್ಲ ಇದು ಮಾಡಕ್ಕೆ ಬಿಡೋ ಅಂತ ಇದ್ರು. ಎಲ್ಲ ದೊಡ್ಡ ದೊಡ್ಡ ತಟ್ಟೆ ಲೋಟಗಳು ಬಂದ್ರೆ ಅದನ್ನೇ ಎರಡೇಟು ಹಾಕಿದ್ರೆ ಸಾಕು, ಇಷ್ಟು ಪೀಸ್ ಮಾಡಿ ಮಡಚ್ಬಿಡ್ತಾ ಇದ್ವಿ. ಎಲ್ಲ ತಟ್ಟೆನ ಮಡಚ್ಬಿಟ್ಟು ಕ್ಲೀನಾಗಿ ಹಾಕ್ಬಿಡ್ತಾ ಇದ್ವಿ. ಇಲ್ದಿದ್ರಿಗೆ ಎಷ್ಟೊಂದು ತೊಗೊಂಡು ಹೋಗೋದು, ಅದನ್ನು ಬೆಂಗಳೂರಿಗೆ ತೊಗೊಂಡೋಗಿ ಕರಗಿಸ್ಬೇಕು ತಿರ್ಗ. ಅದಕ್ಕೋಸ್ಕರ ನಾವೆಲ್ಲ ಅದನ್ನು ಪೇಪರ್ ಮಡಚಿದಂಗೆ ಮಡಚಿ ಹಾಕ್ಬಿಡ್ತಾ ಇದ್ವಿ. ನಮಗೇನದು ಬೆಳ್ಳಿ ಅಥವಾ ಚಿನ್ನ, ಅವ್ರು ಬಂದವ್ರಿಗೆ ಅಯ್ಯೋ ತಟ್ಟೆ ಸ್ವಾಮಿ ಲೋಟ ಸ್ವಾಮಿ ಅಂತ ಅನ್ಬೇಕು. ಎಷ್ಟೊಂದು ಸಾರಿ ವಸ್ತೆ ಕೊಡ್ತಾ ಇದ್ರು. ಅದನ್ನು ಮಾರೋಕ್ಕಾದರೆ ಪಾಲಿಶ್ ಹಾಕಿ ಮಾಡ್ತಾ ಇದ್ವಿ, ಅದು ಬೇರೆ. ಕೆಲವು ಸಾರಿ ಇರಲಿ, ಈ ಥರ ಯಾಕೆ ಹೇಳ್ತೀನಿ. ಹಾಗೆಯೇ ಬ್ರಹ್ಮಜ್ಞಾನಿಗಳಿಗೆ ನಮಗೂ ಹಾಗೆ ನೋಡೋದು ಬರಬೇಕು ಅಂತ ಹೇಳೋದು. ಬ್ರಹ್ಮಜ್ಞಾನಿಗಳಿಗೆ ಈ ಪ್ರಪಂಚ ಅನ್ನೋ ಬ್ರಹ್ಮನೇ ಅಂತ, ಎಲ್ಲವೂ ಆತ್ಮನೇ ಅಂತ. ಹಾಗೆ ಅದಕ್ಕೆ ಅವ್ರಿಗೆ ಗೌಡಪಾದರು ಕೇಳ್ತಾರೆ, ನೀವು ಪ್ರಪಂಚ ಅಂತೀರಪ್ಪ, ಪ್ರಪಂಚ ನಮಗೆ ತೋರಿಸಿ ಅಂತಾರೆ ಅವರು. ಅಷ್ಟೇ, ಆ ಅರ್ಥ ಇಲ್ಲಿ ಹಂಗೆ ತಗೋಬೇಕು. ನೀವು ಪ್ರಪಂಚ ಅಂತೀರ, ನಮ್ಗೆ ಯಾಕೆ ಕಾಣೋದಿಲ್ಲ ಪ್ರಪಂಚ ಅಂತಾರಪ್ಪ. ನಮ್ಗೇನಾಗುತ್ತೆ ಇಲ್ಲಿ ತಲೆ ತಿರುಗ್ದಂಗೆ ಆಗುತ್ತೆ. ಏನು ರೀ ಹಿಂಗೆ ಮಾತಾಡ್ತಾರೆ ಅವರು, ಯಾಕೆ ರೀ ನಿಮ್ಮ ಕಣ್ಣು ಕಾಣೋದಿಲ್ವಾ, ನೀವಿಲ್ವಾ, ನಿಮ್ಮ ಶರೀರ ಕಾಣ್ತಾ ಇಲ್ವಾ ಅಂತ ಹಿಂಗೆಲ್ಲ ಕೇಳ್ತೀವಿ ನಾವು. ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಹಾಗೆ. ಒಟ್ಟಿನಲ್ಲಿ ಅದು ವ್ಯಾಪಿಸಿದೆ ಅಂತಂದ್ರೆ ಒಂದೇ ಅಥವಾ ಚಿದವೇ ಇದೆ ಅಂತ ಹೇಳ್ತೀನಿ. ಆದರೆ ನೀವು ವ್ಯವಹಾರ ಮಾಡೋದಕ್ಕೆ ಬರೋದಿಲ್ಲ, ಒಪ್ಕೊತೀನಿ. ಆದರೆ ನಮ್ಮ ಪಾರಮಾರ್ಥಿಕ ದೃಷ್ಟಿಯಿಂದ, ಈಗ ಮಕ್ಕಳು ಆಟ ಆಡ್ತಾ ಇದ್ದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಹಂಗೆ ಹೇಳೋದಕ್ಕಾಗೋದಿಲ್ವಾ ಅಂತ ನನ್ನ ಪ್ರಶ್ನೆ. ಆಟಕ್ಕಿದೆ, ಲೆಕ್ಕಕ್ಕಿಲ್ಲ. ಅಯ್ಯ ಆಟ ಆಡ್ಕೊಳ್ಳಿ, ನೀವು ವ್ಯವಹಾರ ಮಾಡಿಕೊಳ್ಳಿ, ಎಂಜಾಯ್. ಲೆಕ್ಕಕ್ಕಿದೆಯಾ ಅದು? ಇಲ್ಲ. ಯಾಕೆ? ವಾಚಾರಂಭಣಂ. ಹಾಗೆ ಪ್ರಪಂಚ ತಗೊಳ್ರಿ ಅಂತ. ನಮಗೇನಾಗಿದೆ ಈಗ? ನಮಗೇನಾಗಿದೆ? ರಿವರ್ಸ್ ಆಗಿದೆ. ಏನು ರಿವರ್ಸ್ ಆಗಿದೆ? ಬ್ರಹ್ಮಜ್ಞಾನಿಗಳಿಗೆ ಪ್ರಪಂಚನೇ ಗಟ್ಟಿಯಾಗಿದೆ, ಆತ್ಮನಿಗಿಂತ ಪ್ರಪಂಚನೇ ಗಟ್ಟಿಯಾಗಿದೆ ನಮ್ಗೆ. ಅಷ್ಟೇ, ನಮಗೆ ಪರಮಾತ್ಮ ಗೊತ್ತೇ ಇಲ್ಲ. ಅದಕ್ಕೆ ಬ್ರಹ್ಮಚೈತನ್ಯರನ್ನ ಅವನು ಕೇಳಿದ್ದು, ಭಗವಂತ ಎಲ್ಲಿದ್ದಾನೆ ತೋರಿಸ್ರಿ, ಇದ್ರೆ ನಮಗೆ ತೋರಿಸ್ರಿ ನೀವು. ಇದರಲ್ಲಿ ಒಂದು ಉಪನಿಷತ್ನಲ್ಲಿ ಯಾಜ್ಞವಲ್ಕರನ್ನ ಒಬ್ಬ ಕೇಳ್ತಾನೆ, ಇಲ್ಲಿ ಎದುರುಗಡೆ ಹಸು ಇದೆಯಲ್ಲ, ಹಂಗೆ ತೋರಿಸ್ರಿ ದೇವ್ರನ್ನ ಅಂತ ನಾವು. ಅದಕ್ಕೋಸ್ಕರ ಆತ್ಮ ತೋರ್ಸಕ್ಕೆ ಬರುತ್ತಾ? ಹಾಗೆ ತೋರ್ಸಕ್ಕೆ ಬರಲ್ಲ. ಒಟ್ಟಿನಲ್ಲಿ ಅವ್ರ ದೃಷ್ಟಿನಲ್ಲಿ ಪರಮಾತ್ಮ ಲೆಕ್ಕ, ಈ ಪ್ರಪಂಚ ಲೆಕ್ಕಕ್ಕಿಲ್ಲ. ಆಟಕ್ಕುಂಟು ಅಷ್ಟೇ, ಇದು ಅಷ್ಟೇ. ಹಂಗೆ ತಗೋಬೇಕು. ಇಷ್ಟು ಸಾಕು. ಇನ್ನು ಮುಂದಕ್ಕೆ ಹೋಗೋಣ. ಇಲ್ಲಿ ಅವಸ್ಥೆಗಳು 3 ಅಂತ ಅನ್ನೋದು ತಪ್ಪಾಗತ್ತೆ. ವ್ಯವಹಾರದಲ್ಲಿ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ಅವರು ಹೇಳುವಾಗ ಹಂಗೆ ಹೇಳ್ತಾರೆ, ನನಗೆ ಎಚ್ಚರ ಆಗಿತ್ತು, ಕನಸಾಗಿತ್ತು, ಕನಸಿನಲ್ಲಿ ಹಿಂಗಾಯಿತು, ನಿದ್ದೆ ಆಯಿತು, ಏನು ಬೇಕಾದರೆ ಹೇಳಿ. ಸೈಂಟಿಸ್ಟು ಕೂಡ ಸೂರ್ಯ ಹುಟ್ಟಿದ ರೀ, ಬೆಳಿಗ್ಗೆ ಆಯಿತು ಹೇಳ್ರಿ, ಮಧ್ಯಾಹ್ನ ಆಯಿತು ಊಟ ಮಾಡಿರಿ, ರಾತ್ರಿ ಆಯಿತು ಮನೆಗೆ ಹೋಗೋಣ ರೀ ಅಂತಾನೆ ಅನ್ಲಿ. ಅವನಿಗೆ ಗೊತ್ತು ಅದರ ಸತ್ಯತ್ವ. ಸೂರ್ಯ ಹುಟ್ಟೋದಿಲ್ಲ ಮುಳುಗೋದಿಲ್ಲ ಅಂತ ಅವನಿಗೆ, ನಮಗೂ ಗೊತ್ತು. ಬಟ್ ನಾವು ಹೇಳ್ತೀವೋ ಇಲ್ವೋ, ವ್ಯವಹಾರ ಮಾಡ್ತೀವೋ ಇಲ್ವೋ, ಹಂಗೆ ಮಾಡ್ರಿ ಪ್ರಪಂಚನ ಅಂತ ಅನ್ನೋದು. ಯಾವಾಗ ಹಿಂಗೆ ಮಾಡ್ತೀರೋ ಪ್ರಪಂಚಕ್ಕೆ ಏನು ಇಂಪಾರ್ಟೆನ್ಸ್ ಕೊಡಬೇಕು? ಹಿಂಗೆ ಚಿಂತನೆ ಮಾಡಿದ್ರೆ ನಿಮಗೆ ಪ್ರಪಂಚದಲ್ಲಿ ತಾದಾತ್ಮ ಯಾಕೆ ಬರುತ್ತೆ? ಆಟಕ್ಕಿರೋಕ್ಕೆ ತಾದಾತ್ಮ ಬೇಕಾ? ಲೆಕ್ಕಕ್ಕಿಲ್ಲದೆ ಇರೋದಕ್ಕೆ. ಹಾಗೆ ಅನುಭವದ ಕಣ್ಣಿನಿಂದ ನೋಡಿದರೆ ತನಿನಿದ್ರೆಯು ಬರಿಯ ಆತ್ಮನಾಗಿರುತ್ತದೆ. ನೋಡಿ, ಅದು ಬರಿಯ ಇರವು. ಅದರಲ್ಲಿ ದೇಶ ಆಗಲಿ ಕಾಲ ಆಗಲಿ ಕಾರ್ಯಕಾರಮ ಏನೂ ಇರಲ್ಲ, ಅದರಲ್ಲಿ ಯಾವುದೇ ಇರಲ್ಲ. ಇಲ್ಲಿ ಕನಸೆಂಬುದು ಎಚ್ಚರೆಂಬುದು ಅದಕ್ಕಿಂತ ಬೇರೆ ಅಂತಲೂ. ಇವುಗಳಿಗೂ ಯಾವುದಾದರೂ ಸಂಬಂಧ ಇದೆಯಾ? ಇಲ್ಲಿ ಕನಸು, ಎಚ್ಚರ, ನಿದ್ರೆ 3 ಇದೆ ವ್ಯವಹಾರದ ದೃಷ್ಟಿಯಿಂದ. ಈ 3ಕ್ಕೂ ಏನಾದರೂ ಇಂಟರ್ ಕನೆಕ್ಷನ್ ಇದೆಯಾ, ಸಂಬಂಧ ಇದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಆತ್ಮನೇ ಏನು ಆತ್ಮ? ಆತ್ಮನೇ ಸಂಬಂಧ ಅಷ್ಟೇ. ಆತ್ಮನ ಸಂಬಂಧ ಇದೆ. ಯಾಕೆ? 3ರಲ್ಲೂ ಆತ್ಮನಿದ್ದಾನೆ. ಆತ್ಮ ಇದ್ದಾನೆ ಅಂತಂದರೆ
ನಾನು ಹಿಂಗೆ ಹೇಳಿದ್ರೆ ಎಚ್ಚರದಲ್ಲಿ ಜಾಸ್ತಿ ಇದ್ದಾನೆ, ಕನಸಿನಲ್ಲಿ ಕಡಿಮೆ ಇದ್ದಾನೆ, ನಿದ್ದೆಯಲ್ಲಿ ಇಲ್ಲ. ಹಂಗೆ ಹೇಳಿದ್ರೆ ಯಾಕೆಂದ್ರೆ ಎಚ್ಚರ ಸತ್ಯ. ವಿಕಾರಗಳು ಏನು ಇಲ್ವಲ್ಲ, ಆ ಅದು ಹೆಚ್ಚು ಕಡಿಮೆ ಆಗಕ್ಕೆ ಅದಕ್ಕೆ ವಿಕಾರಗಳೇನು ಇರಲ್ವಲ್ಲ. ಆತ್ಮ ಬದಲಾವಣೆ ಆಗೋಲ್ಲ, ಇಲ್ದೇ ಇರಂಗಾಗಲ್ಲ. ಅದು ಹೆಚ್ಚು ಕಡಿಮೆ ಹೆಂಗಾಗುತ್ತೆ? ಅಲ್ಲ, ಈಗ ಎಚ್ಚರ ನಮಗೆ ಸತ್ಯ, ಕನಸು ಸುಳ್ಳು. ಅದಕ್ಕೋಸ್ಕರ ಎಚ್ಚರದಲ್ಲಿ ಆತ್ಮನು 100% ಇರ್ತಾನೆ, ಕನಸಿನಲ್ಲಿ ಇಟ್ಕೊಳ್ಳಿ 150% ಸುಳ್ಳಲ್ವಾ. ನಿದ್ದೆ ಅಲ್ಲಿ ಏನೂ ಇರೋದಿಲ್ಲ, ಅದಕ್ಕೆ 0 ಹಾಕ್ಬಿಡೋಣ. ಹಂಗೆ ಮಾಡಿದ್ರೆ ಹೇಳೋಣ ಹಾಗೆ. ಆಗಲ್ಲ, ಯಾಕೆ ಅನ್ವಯ ಆಗಲ್ಲ, ಆಗೋದಿಲ್ಲ. ಅದಕ್ಕೇನಾದರೂ ಒಂದು ಶ್ಲೋಕ ಏನಾದರೂ ಉಂಟಾ? ಪ್ರಾರ್ಥನಾ ಶ್ಲೋಕ ಏನಾದರೂ ಉಂಟಾ? ಪೂರ್ಣಮದಂ ಪೂರ್ಣಮಿದಂ. ಅಷ್ಟೇ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ, ಹಿಂಗೆ ತಗೋಬೇಕು. ಈಗ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಅಂತ ಹೇಳಿದ್ರಲ್ಲ, ಎಲ್ಲಿಂದ ಹೇಳ್ತಾ ಇರೋದು ಇದು? ಆತ್ಮನಿಗೆ ಹೇಳುದು, ಆತ್ಮನೇ ಪೂರ್ಣ. ಅಸರೇ. ಹ್ಮ್. ಈಗ ನೀವು ಆತ್ಮ ಒಂದೇ ಇರೋದು, ಪ್ರಪಂಚ ಇಲ್ಲ ಅಂತ ಅಂದ್ರಿ ತಾನೆ? ಹಾಗಲ್ಲ, ಆತ್ಮನೇ ಪ್ರಪಂಚವಾಗಿರೋದು. ಪೂರ್ಣಮದಂ ಪೂರ್ಣಮಿದಂ ಅಲ್ಲೇ ಅದಕ್ಕೆ ಇದಕ್ಕೆ ಕರೆಕ್ಟು. ಈಗ ನೀವು ಕೊನೆಗೆ ಎಲ್ಲಿಗೆ ಬಂದ್ವಿ? ಚಿನ್ನ ಇದೆ, ಜೊತೆ ಅದೇ ಉಳಿಯೋದು. ನನ್ನ ಪ್ರಶ್ನೆ ಕೇಳಿ. ಇಲ್ಲಿ ಚಿನ್ನ ಒಂದೇ ಸತ್ಯ, ಒಡವೆಗಳು ಸತ್ಯ ಅಲ್ಲ, ಬರೀ ಆಟಕ್ಕೆ, ಲೆಕ್ಕಕ್ಕಿಲ್ಲ, ತೋರಿಕೆ. ಆಯಿತು, ಅಲ್ಲಿಗೆ ಎರಡಿಲ್ಲ, ನಾನು ಚಿನ್ನ ಒಂದೇ ಇದೆ ಅಂತ ಹೇಳ್ತೀನಿ, ಕರೆಕ್ಟ್ ತಾನೆ? ಈಗ ಅದು ಪೂರ್ಣ, ಇದು ಪೂರ್ಣ ಅಂತ ಹೇಳಿದ್ರೆ ಅದು ಇದು ಎರಡು ಬಂತಲ್ಲ, ಅದು ಹೆಂಗೆ ಬಂತು ಎರಡು ಅಂತ ನಾನು ಕೇಳ್ತಾ ಇರೋದು. ಯಾತಕ್ಕೋಸ್ಕರ ಹೇಳ್ತಾರೆ ಈ ಶ್ಲೋಕ? ಬಂದಿಲ್ಲ, ಒಂದೇ. ಅದು ಇದು ತೋರೋದು ಅದೇ, ಅದು ತೋರೋದು ಇದೆ ಅಂತ. ಅಲ್ಲಿಗೆ ಅದು ಇಲ್ಲಿಗೆ ಒಂದೇ ಆ ತರ ತೋರ್ತಾ ಇದೆ ಅಂತ ಅಧ್ಯಾರೋಪದ ದೃಷ್ಟಿಯಿಂದ ಈ ಶ್ಲೋಕ ಅದನ್ನು ಹಿಡಿಬೇಕು. ಆದರೆ ವ್ಯವಹಾರದ ದೃಷ್ಟಿಯಿಂದ ಹೇಳುವಾಗ ಇಲ್ಲಿ ಎರಡು ಹೇಳಲೇಬೇಕು. ಅದು ಇದು ಇದೆಯಾ? ಅಲ್ಲಿ ಗಾಢನಿದ್ರೆಯಲ್ಲಿದ್ದಾಗ ಅದು ಇದು, ನಾನು ನೀನು ಅವಳು ಇದೆಯಾ? ಇಲ್ಲ. ಅನುಭವಕ್ಕೂ ವ್ಯತ್ಯಾಸ ನೋಡಿ. ಅಲ್ಲಿ ನಾವು ಹೇಳಿದಾಗ ಇದನ್ನ ಸ್ವಲ್ಪ ಅರ್ಥ ಮಾಡ್ತಾರೆ. ನಮ್ಮ ಭಾಷೆನಲ್ಲಿ ಏನಂತ ಅಧ್ಯಾರೋಪಕ್ಕೆ ಏನ್ ಕರೀತಾರೆ ನಮ್ಮ ಮಾತುಗಳಲ್ಲಿ? ಅಂದ್ರೆ ಇದ್ದಂತೆ ತೋರೋದು ಅಷ್ಟೇ, ಅದು ನಿಜವಾಗ್ಲೂ ಇರೋದಿಲ್ಲ. ಸರಿ, ಓಕೆ. ಅಧ್ಯಾರೋಪ ಅಪವಾದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು, ಏನಾದರೂ ಕೊಡಕ್ಕೆ ಬರುತ್ತಾ? ಅವಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ದಿದ್ರೆ ಅದು ಅಧ್ಯಾರೋಪ ಅಪವಾದ ಅಂದಿದ ತಕ್ಷಣ ಅಲ್ಲ. ಅಧ್ಯಾರೋಪ ಅಪವಾದಕ್ಕೆ ಯಾವ್ದು ಕೊಡ್ತಾರೆ ಎಕ್ಸಾಂಪಲ್? ಎಲ್ಲದಕ್ಕೂ ಹಾವು ಹಗ್ಗ ಆಗೋಲ್ಲ. ಅಧ್ಯಾರೋಪ ಅಪವಾದ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ, ಅಧ್ಯಾರೋಪ ಅಂತಂದರೆ ನಾವೇನೋ ಒಂದು ತಪ್ಪು ಮಾಡ್ಕೊಂಡಿರ್ತೀವಿ, ಅದು ಅಧ್ಯಾರೋಪ. ಇವಾಗ ಫಾರ್ ಎಕ್ಸಾಂಪಲ್ ಹಾವು ಅಂತ ಮಾಡ್ಕೊಂಡಿದ್ದೀನಿ, ಅಧ್ಯಾರೋಪ. ಬಾಡಿನೇ ಆತ್ಮ ಅನ್ಕೊಂಡ್ಬಿಡ್ತೀವಲ್ಲ, ಅದು ಅಧ್ಯಾರೋಪ. ಬಾಡಿ ಒಂದ್ಸರಿ ನಾವಂತ ಅನ್ಕೊಂತೀವಿ, ಈ ಅಂತಃಕರಣಗಳು ಒಂದ್ಸರಿ ನಾವು ಅಂತೀವಿ, ಅದನ್ನ ಅಲ್ಲ ಅಂತ ತೋರ್ಸೋದು. ಒಂದೇ ಸರಿ ಅಲ್ಲ ಅಂತ ಹೇಳೋ ಬದಲು ಒಂದೊಂದೇ ಇದಲ್ಲ ಇದಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಧ್ಯಾರೋಪ ಮಾಡೋದು, ಆಮೇಲೆ ಅಪವಾದ. ಕರೆಕ್ಟ್, ಅಷ್ಟೇ. ಈಗ ನಾವೊಂದು ತಪ್ಪು ಮಾಡ್ಕೊಂಡಿರ್ತೀವಿ, ಆ ಶಾಸ್ತ್ರ ಏನು ಮಾಡುತ್ತೆ, ನಮಗೆ ಕರೆಕ್ಟಾಗಿರೋದನ್ನು ತೋರಿಸಿ ಆಮೇಲೆ ಇದನ್ನು ಹೊಡೆದಾಕಬೇಕು. ನಮಗೇನು ತೋರಿಸ್ದೆ ಇದನ್ನು ಹೊಡೆದಾಕಿದ್ರೆ ಅದು ನಮಗೆ ಬೆಲೆ ಇರಲ್ಲ, ಹಂಗಾಗ್ಬಿಡುತ್ತೆ ಅಲ್ವಾ? ಈಗ ನನಗೆ ಈ ಶರೀರ ಸತ್ಯ ಅಂತ ತಿಳ್ಕೊಂಡಿದ್ದೀನಿ, ಈ ಕನಸಿಗೆ ಈ ಶರೀರ ಬರೋಲ್ಲ ಅಂತ ತೋರಿಸಿ, ನಿದ್ದೆಗೆ ಈ ಶರೀರ ಇರೋದೇ ಇಲ್ಲ ಅಂತ ತೋರಿಸಿ, ಅನುಭವ ತೋರಿಸಿದ ಮೇಲೆ ಇದು ನೀನಲ್ಲ ಅಂತ ಹೊಡೆದಾಕ್ತೀರ. ಇದು ಮೊದಲು ನಾವು ಮಾಡ್ಕೊಂಡಿದ್ದು ತಪ್ಪು, ಅಧ್ಯಾರೋಪ. ಅಪವಾದ ತೆಗೆದಾಕ್ಬಿಡೋದು, ಅದನ್ನು ಶಾಸ್ತ್ರ ತೆಗೆದಾಕತ್ತದು, ಕರೆಕ್ಟ್ ಅಲ್ವಾ? ಹಾಗೆ ನಮ್ಗೆ ಅನುಭವ ತೋರಿಸಿ ತೆಗೆದಾಕಬೇಕು. ಹಾಗೆ ಆಯಿತು. ಅಧ್ಯಾರೋಪ ಅಪವಾದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ಆ ಎಕ್ಸಾಂಪಲ್ ತಿಳ್ಕೊಂಡ್ರೆ ಕರೆಕ್ಟಾಗಿ ಅರ್ಥ, ಮರೆಯಲ್ಲ ಇನ್ಮೇಲೆ. ಆ ಎಕ್ಸಾಂಪಲ್ ಹಿಡ್ಕೋಬೇಕು ನಾವು. ಅಧ್ಯಾರೋಪ ಅಪವಾದದ್ದು ಯಾವುದು? ರೂಫ್ ಹಾಕ್ತೀರಾ? ಏನಾಗ್ತೀರಾ ಹೇಳ್ರಿ? ಅಟ್ಲೀಸ್ಟ್ ನಿಮಗೆ ಹಿಂಟ್ ಕೊಟ್ಟಿದ್ದೀನಲ್ಲ, ರೂಫ್
ಮನೆ ಕಟ್ಟಬೇಕಾದ್ರೆ ರೂಫ್ ಹಾಕ್ತೀರಾ, ಹೆಂಗೆ ಹಾಕ್ತೀರಾ, ಏನು ಕತೆ, ಅಲ್ಲಿ ಅಟ್ಲೀಸ್ಟ್ ಎಕ್ಸ್ಪ್ಲೇನ್ ಮಾಡಿ. ನೀವು ಮಾತಾಡ್ಬೇಕು ಇವತ್ತು. ಇದು ಅಧ್ಯಾರೋಪ ಸಂಬಂಧ ಇಲ್ಲ, ಬಟ್ ಅಲ್ಲಲ್ಲೇ ಬಂದಾಗ ಅದ್ರ ವಿಚಾರ ಮಾಡಬೇಡ ಅಂತ ಇರಲಿ. ಇಲ್ಲದಿದ್ರೆ ನಮ್ಮದು ಪಾಠ ಮುಂದಕ್ಕೆ ಹೋಗಲ್ಲ. ಇದು ಹೇಳಿಬಿಡಿ, ಇದಕ್ಕೊಂದಕ್ಕೆ ಮುಂದಕ್ಕೆ ಹೋಗೋಣ. ಆ ಎಕ್ಸಾಂಪಲ್ ಯಾರಿಗೂ ಗೊತ್ತಾಗ್ಲಿಲ್ವಾ? ಕಪ್ಪೆ ಚಿಪ್ಪು ಬೆಳ್ಳಿ. ಅಲ್ಲ ಕಪ್ಪೆ ಚಿಪ್ಪು. ಅಲ್ಲ ಅಲ್ಲ ಹೆಂಗೆ ಅಧ್ಯಾರೋಪ ಅಪವಾದಕ್ಕೆ ಅಲ್ಲ, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗೋದಕ್ಕೆ. ತಿರ್ಗಿ ಅದೇ ಎಕ್ಸಾಂಪಲ್ಗಳು ಕೊಟ್ಟರೆ ಅರ್ಥ ಆಗಲ್ಲ. ಈಗ ನೀವು ಮನೆ ಕಟ್ತೀರಾ, ರೂಫ್ ಹಾಕ್ತೀರಾ, ಅಧ್ಯಾರೋಪ ಅಪವಾದ ಹೆಂಗೆ ತೋರಿಸ್ತೀರಾ ಅದರಲ್ಲಿ? ಆ ಎಕ್ಸಾಂಪಲ್ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನು ಕೇಳ್ತಾ ಇದ್ದೀನಿ. ಅಧ್ಯಾರೋಪದಲ್ಲಿ ಎಷ್ಟೊಂದು ಚಿಂತನೆ ಮಾಡಿದ್ವಿ, ಇದನ್ನು ಮರ್ತು ಹೋಗ್ತಾ ಇರ್ತೀವಿ ನೋಡ್ರಿ. ಅದಕ್ಕೆ ಮತ್ತೆ ಓದ್ತಾ ಇರಬೇಕು. ಈಗ ಹೇಳ್ತೀನಿ ನೋಡ್ರಿ, ನೀವು ಮನೆ ಕಟ್ತೀರಾ, ಗೋಡೆಗಳು ಕಟ್ತೀರಾ, ಅದ್ರ ಮೇಲೆ ರೂಫ್ ಹಾಕಬೇಕು. ಏನು ಮಾಡ್ತೀರಾ? ಸೆಂಟ್ರಿಂಗ್ ಒಂದು ಕನ್ಸ್ಟ್ರಕ್ಟ್ ಮಾಡ್ತೀರಾ. ಸೆಂಟ್ರಿಂಗ್ ಅಂತ ಸೆಂಟ್ರಿಂಗ್ ಮೆಟೀರಿಯಲ್ಸ್ ಹಾಕ್ತೀರಾ, ಬೊಂಬುಗಳು ಹಾಕ್ತೀರಾ, ಮೇಲ್ಗಡೆ ಆರ್ಟಿಫಿಷಿಯಲ್ ರೂಫ್ ಮಾಡ್ತೀರಾ, ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ತೀರಾ, 21 ದಿವಸ ನೀರು ಕುಡಿಸ್ತೀರಾ. ನೀರು ಕುಡಿಸಿದ್ಮೇಲೆ ಏನು ಮಾಡ್ತೀರಾ? ಇದನ್ನು ಸೆಂಟ್ರಿಂಗು ಏನು ಮಾಡ್ತೀರಿ? ಇಟ್ಕೊಂಡಿರ್ತೀರಾ, ತೆಗೆದ್ಬಿಡ್ತೀವಿ ಕೆಳಗಡೆ. ಅಷ್ಟೇ. ಇದು ಅಧ್ಯಾರೋಪ ಅಪವಾದಕ್ಕೆ ಎಕ್ಸಾಂಪಲ್. ಈ ಎಕ್ಸಾಂಪಲ್ ಜ್ಞಾಪಕ ಇತ್ತು ಅಂದರೆ ಮರೆಯಲ್ಲ ನೀವು. ಅಲ್ಲಿ ಏನು ಮಾಡಿದ್ರು? ಮೊದಲು ಒಂದು ಆರ್ಟಿಫಿಷಿಯಲ್ದು ಕ್ರಿಯೇಟ್ ಮಾಡಿದ್ರು, ಪರ್ಮನೆಂಟ್ ಆದಮೇಲೆ ಆರ್ಟಿಫಿಷಿಯಲ್ ತೆಗೆದಾಕ್ಬಿಟ್ರು. ಹಾಗೆ ಮೊದಲು ನಾವು ಒಂದು ತಪ್ಪಾಗಿ ತಿಳ್ಕೊಂಡಿರ್ತೀವಿ, ಅದು ನಿಜ ಅಲ್ಲ. ಹಾಗೆ ಆಮೇಲೆ ಏನು ಮಾಡ್ತೀವಿ? ಅದನ್ನು ತೆಗೆದಾಕ್ಬಿಡುತ್ತೆ ಶಾಸ್ತ್ರ. ಇರಲಿ, ಇಷ್ಟು ತಿಳ್ಕೊಂಡ್ರೆ ಸಾಕು, ಮುಂದಕ್ಕೆ ಹೋಗೋಣ ನಾವು. ಆಯಿತು. ಎಚ್ಚರದಲ್ಲಿ ಬುದ್ಧಿಗೆ ಸಂಬಂಧದ ಜ್ಞಾನವಿಲ್ಲದೆ ಯಾವುದನ್ನು ತಿಳಿಸೋದಕ್ಕೆ ಬರಲ್ಲ. ಅದಕ್ಕೆ ಕಾಲ ಆಯಿತು. ಅಲ್ಲಿಗೆ ಅವಸ್ಥೆಗಳಲ್ಲಿ ಒಂದಕ್ಕೊಂದು ಯಾವ ಕನೆಕ್ಷನ್ ಇಲ್ಲ. ಇದ್ದರೆ ಆತ್ಮನ ಕನೆಕ್ಷನ್. ಆತ್ಮನೇ ಎಲ್ಲದಕ್ಕೂ ಕನೆಕ್ಷನ್ ಅಂತ ಹೇಳೋದಕ್ಕಿಂತ ಅವನೇ ಇರೋದು. ಇವು ಬಂದು ತೋರು ಹೋಗೋದು. ಇರಲಿ, ಏನಾದರೂ ಆಗಲಿ. ಅದಕ್ಕೆ ಕಾಲದೇಶ ಕಾರ್ಯಕರಣ ಮುಂತಾದ ಭಾವನೆಗಳ ಸಹಜವಾಗಿರುತ್ತದೆ. ಅದು ಕಾಲದೇಶ ಪರಿಚ್ಛಿನ್ನವಾದ ಅಳತೆಯ ಪದಾರ್ಥಗಳನ್ನು ಮಾತ್ರ ತಿಳಿಸಬಲ್ಲದು. ಆದ್ದರಿಂದ ಅದು ಕೇವಲ ತರ್ಕದ ನಿಯಮಗಳನ್ನು ಏರ್ಪಡಿಸಿಕೊಳ್ಳುತ್ತೆ. ಈ ನಿಯಮಗಳನ್ನು ಅನುಸರಿಸಿ ಅದು ಎಚ್ಚರ, ಕನಸು, ನಿದ್ರೆ ಅಂತ 3 ಅವಸ್ಥೆಗಳು ಬೇರೆ ಬೇರೆ ಅಂತ ಅವಸ್ಥೆಗಳಿಗೆ ಯಾವುದೋ ಸಂಬಂಧ ಇದೆ ಅಂತ ಕಲ್ಪಿಸಿರುತ್ತೆ. ನಿಜವಾಗಿ ನೋಡಿದ್ರೆ ಅವಸ್ಥೆಗಳು 3 ಅಲ್ಲ, 1ರಿಂದ 1 ಬಂದಿರೋದು ಅಲ್ಲ. ಈಗ ಇಲ್ಲಿ ಯಾತಕ್ಕೆ ವಿಚಾರ ಹೇಳ್ತಾ ಇದ್ದಾರೆ? ಹೆಡ್ಡಿಂಗ್ನಲ್ಲಿ ಏನಿದೆ? ಕಾರಣವೆಂಬುದರ ಅರ್ಥ. ಕಾರಣ ಅಂತ ಹೇಳಿದ್ರು. ಈ ಜಗತ್ತು ಬರಬೇಕಾದ್ರೆ ಕಾರಣ ಯಾರು? ಪರಮಾತ್ಮ, ಇರುವು. ಅದೇ ರೀತಿ ಪ್ರಪಂಚದಲ್ಲಿ ಯಾವುದಾದ್ರೂ ವಸ್ತು ಇದೆ ಅಂತ ಅನ್ಬೇಕಾದ್ರೆ ಅದು ಸಾಲ ತಗೊಂಬರ್ಬೇಕು. ಕಾರಣ ಯಾವುದು? ಇರುವು. ಮತ್ತಿದು ಕಾರ್ಯ. ಅದೇ ರೀತಿ ಚಿನ್ನ ಕಾರಣ, ಒಡವೆ ಕಾರ್ಯ. ಮಾತಾಡ್ತಾ ಇದ್ದರೆ ನೀವು ಸೈಲೆಂಟ್ ಮೋಡ್ಗೆ ಹಾಕ್ಬಿಡಿ ಗೋಪಾಲ್. ಇದ್ರ ಆ ಕಡೆಯಿಂದ ಶಬ್ದ ಬರ್ತಾರೆ. ಈಗ ಇಲ್ಲಿ ಯಾವುದು ಕಾರ್ಯಕಾರಣ ಭಾವ? ಪರಮಾತ್ಮನು ಕಾರಣ ಅಂತಂದ್ರೆ ಕಾರ್ಯ ಯಾವುದು? ಜಗತ್ತು ಅಷ್ಟೇ. ಈಗ ಅಲ್ಲಿ ಕಾರ್ಯಕಾರಣ ಭಾವ ಹೇಳ್ತಾ ಇದ್ದಾರಲ್ಲ, ನಮ್ಮ ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಕಾರ್ಯಕಾರಣ ಭಾವಕ್ಕೂ ಅಲ್ಲಿರೋ ಕಾರ್ಯಕಾರಣ ಭಾವಕ್ಕೂ ವ್ಯತ್ಯಾಸ ಏನು? ಇಲ್ಲಿ ಬಿಡಿಸ್ಕೋಬೇಕು. ನಿಜ ಕಾರಣ ಅಂತ ಹೇಳ್ತೀವಿ. ಹೆಂಗೆ ಹೇಳ್ತೀರಾ? ಈ ಉದಾಹರಣೆಗೆ ಈಗ ಎಚ್ಚರದಲ್ಲಿ ಒಂದು ಮಣ್ಣು ಮಡಿಕೆ ಆಗಬೇಕಾದ್ರೆ ಏನೇನು ಬೇಕು? ಮಣ್ಣೇನು, ಮಡಿಕೆ ಏನು, ಅಲ್ಲಿ ಏನೇನು ಬೇಕು ಅದನ್ನು ಹೇಳಿ. ಎಚ್ಚರದಲ್ಲಿ ಇಷ್ಟಿರಬೇಕಪ್ಪ ಕಾರ್ಯಕಾರಣ ಆಗಬೇಕಾದ್ರೆ, ಅದನ್ನು ಹೇಳ್ತಾ ಇದ್ದಾರೆ. ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡಿ. ಹೋಲು, ಬೆಂಕಿ ಎಲ್ಲ ಇರ್ಬೇಕು ಒಂದು ವಸ್ತು ಆಗ್ಬೇಕಾದ್ರು ಮಣ್ಣಿನಿಂದ. ಹಂಗೆ ಜಗತ್ತು ಪ್ರಪಂಚ ಆಗಕ್ಕೆ ಕೇಳುದ? ಜಗತ್ತು ಪ್ರಪಂಚ ಹೆಂಗೆ? ಜಗತ್ತು ಪ್ರಪಂಚ ಎರಡು ಒಂದೇ ಅರ್ಥನೇ. ಜಗತ್ತು ಯಾತ್ರಿಂದ ಆಗಿದೆ? ಜಗತ್ತು ಕಾಣಬೇಕಾದ್ರೆ ಆಗ್ಬೇಕಾದ್ರೆ ಏನೇನು ಕಾರಣನಾ? ನೀವು ಹೇಳಿ, ಏನೇನ್ ಬೇಕು? ಈ ಕಂಪ್ಯಾರಿಸನ್ ಇದು ಕೊಡ್ಬೇಕು. ಇವಾಗ ಅದು ನೀವು ಹೇಳಿದ್ರೆ
ಆಧ್ಯಾತ್ಮಿಕ ಅಧಿಭೌತಿಕ ಅದು ಅಲ್ವಾ ದೇಶ ಸರ್ಕಾರಿ ಅದು ಅಲ್ಲ ತೋರ್ಬೇಕಾದ್ರೆ ಏನ್ ಮಾಡ್ಬೇಕು? ಅಲ್ಲ ಜಗತ್ತಾಗ್ ತೋರ್ಬೇಕಾದ್ರೆ ಏನು ಗೊತ್ತಾಗಲ್ಲ, ಜ್ಞಾಪಕ ಇಲ್ಲ. ಓಕೆ. ಈಗ ಇಲ್ಲಿ ಹೇಳಿದ್ರೆ ಇದನ್ನೇ ಪಾರಮಾರ್ಥಿಕ ಹೊಂದಿಸ್ಬೇಕು, ಹೆಂಗೆ ಹೊಂದಿಸ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಈಗ ಇಲ್ಲಿ ಮಣ್ಣು ಮಡಿಕೆ ಆಗೋದಕ್ಕೆ ಕೋಮ್ಲತ್ಗೆ ಅವ್ರು ಹೇಳಿದ್ರು ಏನೇನು ಬೇಕು ಅಂತ. ಮಣ್ಣು ನೀರು ಬೇಕು, ಅದನ್ನು ಕಲ್ಸೋದಕ್ಕೆ ನೀರು ಬೇಕು, ಮತ್ತು ಅದಕ್ಕೆ ಮಾಡೋದಕ್ಕೆ ಒಬ್ಬ ಕುಂಬಾರ ಇರಬೇಕು, ಮತ್ತು ಅದಕ್ಕೆ ಚಕ್ರ ಬೇಕು, ಕೋಲ್ ಬೇಕು, ಬೆಂಕಿ ಬೇಕು, ಕಾಯಿಸ್ಬೇಕು, ಟೈಮ್ ತಗೊಳುತ್ತೆ, ಅದು ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಇದು ಅವಸ್ಥೆಯಲ್ಲಿ ನಡಿಬೇಕು. ಇಷ್ಟು. ಈಗ ಪರಮಾತ್ಮನು ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ ಹಿಂಗೆ ಮಾಡ್ತಾನ ಅಂತ ಪ್ರಶ್ನೆ. ಮತ್ತೆ ಹೆಂಗೆ ಮಾಡ್ತಾನ ಅವನು ತೋರ್ಕೊಳ್ಳೋದು, ಅದು ಮಾಡಕ್ ಏನು ಕ್ರಿಯೆಗಳು ನಡೆಯಲ್ಲ ಅಲ್ಲಿ. ಅದೇ ಸುಮ್ಮನೆ ಹಾಗೆ ತೋರ್ಕೊಳ್ಳೋದು ಅಷ್ಟೇ, ಕ್ರಿಯೆಗಳಿಲ್ಲ ಅದ್ರಲ್ಲಿ. ಅದರಲ್ಲಿ ವ್ಯವಹಾರದಲ್ಲಿ ಇಷ್ಟು ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಇದು ಅವಸ್ಥೆ ಒಳಗಡೆ ಇರಬೇಕಾಗತ್ತೆ. ನಿಮ್ಗೆ ಅವಸ್ಥೆ ಒಳಗಡೆ ಎಂದಿದ ತಕ್ಷಣ ಏನೇನು ಬರಬೇಕು? ಅರ್ಧ ಡಜನ್ ಬರಬೇಕು. ಅರ್ಧ ಡಜನ್ನಲ್ಲಿ ದೇಶ, ಕಾಲ, ಕಾರ್ಯ, ಕಾರಣ, ಭಾವ ಎಲ್ಲ ಇರುತ್ತೆ. ಆದರೆ ಪರಮಾತ್ಮನ ಸೃಷ್ಟಿ ಮಾಡಬೇಕಾದ್ರೆ ಹೀಗೆ ಬೇಕಾಗಿಲ್ಲ ಅಂತ ಹೇಳ್ತೀರಾ. ಆದರೆ ಅನುಭವದಲ್ಲಿ ಹೇಗೆ ತೋರಿಸ್ತೀರಾ? ಪರಮಾತ್ಮ ಹಿಂಗೆ ಸೃಷ್ಟಿ ಮಾಡಲ್ಲ. ರಾತ್ರಿ ಮಲಗಿರ್ತೀವಿ, ಬೆಳಿಗ್ಗೆ ಎಚ್ಚರ ಆಗುತ್ತಲ್ವಾ, ಬದಕ್ಕಂತ ಎಚ್ಚರ ಆಗುತ್ತೆ. ನಾನು ಮಲಗಿದ್ದ ಒಂದು ಬೆಳಿಗ್ಗೆ ಎದ್ದಿದ ತಕ್ಷಣ ಪ್ರಪಂಚ ಒಂದೇ ಸಾರಿ ಪ್ರೊಜೆಕ್ಟ್ ಆಗುತ್ತೆ. ಅಲ್ಲಿ ಅವಸ್ಥೆ ಎಚ್ಚರ ಅಂದರೆ ಅವಸ್ಥೆ ಒಳಗಡೆ ಇರೋಂಥ ಆ ಆಧ್ಯಾತ್ಮಿಕ ಪ್ರಪಂಚ, ಆದಿಭೌತಿಕ, ಆದಿದೈವಿಕ, ದೇಶ, ಕಾಲ, ಕಾರ್ಯ, ಕಾರಣ, ಭಾವ ಒಂದೇ ಸಾರಿ ಭಡಕ್ ಅಂತ ಬರುತ್ತೆ. ಫಿಲಮ್ನಲ್ಲಿ ಕೂತ್ಕೊಂಡಿದ ತಕ್ಷಣ, ಪ್ರೊಜೆಕ್ಟ್ ಆನ್ ಮಾಡಿದ ತಕ್ಷಣ ಅಲ್ಲಿ ಎಲ್ಲ ಇಷ್ಟು ಒಟ್ಟಿಗೆ ನೋಡಿ. ಆದ್ದರಿಂದ ಇಲ್ಲಿ ಪರಮಾತ್ಮನು ಈ ರೀತಿ ಮಾಡೋದಿಲ್ಲ. ಅವನೇ ಇದಕ್ಕೇನಂತಾರೆ, ಇದು ನೀವು ಓದುವಾಗ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಇದಕ್ಕೆ ಕೆಲವು ಸಾಂಸ್ಕ್ರಿಟ್ ವರ್ಡ್ಗಳು ಉಪಯೋಗಿಸ್ತಾರೆ. ಈ ಮಣ್ಣಿಗೆ ಉಪಾದಾನ ಕಾರಣ ಅಂತಾರೆ. ಉಪಾದಾನ ಅಂದರೆ ಏನು? ತುಂಬ ಹತ್ತಿರದ ಕಾರಣ, ಅದೇ ಇಂಪಾರ್ಟೆಂಟು. ಮಡಿಕೆ ಅಂದರೆ ಮಣ್ಣೆ, ಅದಕ್ಕೆ ನೀವು ನೀರು ಬೆರೆಸ್ಬೋದು, ಬೆಂಕಿಯಿಂದ ಕಾಯಿಸ್ಬೋದು, ಅವೆಲ್ಲ ಬೇರೆ. ಅದಕ್ಕೆ ಉಪಾದಾನ ಕಾರಣ ಅಂತಾರೆ. ಅದಕ್ಕೆ ಮಾಡೋನೊಬ್ಬ ಬೇಕು, ಕರ್ತೃ. ಇವನು ಅಂತ ಕರಿತೀವಿ ನಾವು, ಕುಂಬಾರ. ಮತ್ತು ಅವನೇ ನಿಮಿತ್ತ ಕಾರಣ. ಕೊನೆಗೆ ಅವನಿಗೆ ಸಹಕಾರಿ ಕಾರಣ ಬೇಕು, ಅಂದರೆ ಸಲಕರಣೆಗಳ ಸಹಾಯ ಬೇಕು. ಅಲ್ಲಿ ಪಂಚಭೂತಗಳು ಬೇಕು ಅವನಿಗೆ. ಅಲ್ಲಿ ನೀರು ಬೇಕು, ಬೆಂಕಿ ಬೇಕು, ಮಣ್ಣಿಂದ ಅವನು ಭೂಮಿಯಿಂದ ಮಣ್ಣು ತಗೋಬೇಕು, ಏನಾದರೂ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಇಷ್ಟೆಲ್ಲ ತೊಗೊಂಡು ಅವನು ಮಾಡಬೇಕಾದ್ರೆ ಕೆಲವು ದಿನಗಳು ಹಿಡಿಸುತ್ತೆ. ಹಾಗೆ ಮತ್ತೆ ಇವು ಶಾಶ್ವತವಾಗಿರುತ್ತಾ? ಇರೋದಿಲ್ಲ, ಹೊಡೆದು ಹೋಗುತ್ತೆ ಅಷ್ಟೇ, ಮುಗಿದೋಯ್ತು. ಎಲ್ಲನೂ ಅನಾತ್ಮದಿಂದ ತಂದು ಅನಾತ್ಮವನ್ನು ಸೃಷ್ಟಿ ಮಾಡೋದಿದು ಪ್ರಪಂಚ. ಹಾಗೆ ಈ ದರ್ಶನಕಾರರೆಲ್ಲ ಅನಾತ್ಮವನ್ನೇ ತಗೊಂಡು ಪ್ರಪಂಚ ಸೃಷ್ಟಿ ಮಾಡೋಕ್ಕೆ ತೋರಿಸ್ತಾರೆ. ಪರಮಾತ್ಮನ ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ, ಅದು ಹೊಂದೋದಿಲ್ಲ. ಹಾಗೆ ಅವರು ಪ್ರಕೃತಿ ತಗೊಂಡು ಪ್ರಕೃತಿಯಿಂದ ಪ್ರಪಂಚ ಸೃಷ್ಟಿ ಆಯಿತು ಅಂತ ತೋರ್ಸಕ್ಕೆ ಹೋಗ್ತಾರೆ. ಇಷ್ಟು ವ್ಯತ್ಯಾಸ ಇದೆ. ಆದರೆ ವೇದಾಂತಿಗಳು ಪರಮಾತ್ಮನಿಂದ ಪ್ರಪಂಚ ಸೃಷ್ಟಿ ಆಯಿತು ಅಂತ ತಗೊಳ್ತಾರೆ. ಈಗ ಪರಮಾತ್ಮನು ಅವನೇ ನಿಮಿತ್ತ ಕಾರಣ, ಅವನೇ ಉಪಾದಾನ ಕಾರಣ, ಅವನೇ ನಿಮಿತ್ತ ಕಾರಣ, ಅವನೇ ಸಹಕಾರಿ ಕಾರಣ, ಎಲ್ಲವೂ ಅವನೇ. ಹೋಗಲಿ, ಸೃಷ್ಟಿ ಆಗಿದೆಯಾ? ಎಂಥದೂ ಆಗಿಲ್ಲ. ಹಾವು ಹುಟ್ಟಿದೆಯಾ? ಅಷ್ಟೇ, ಹಾವು ಹುಟ್ಟಿದೆಯಾ? ಫಸ್ಟ್ ಆಫ್ ಆಲ್ ಹಾವಿದೆಯಾ? ಇಲ್ಲ. ಹೋಗ್ಲಿ, ನಿಮ್ಮ ಒಡವೆ ಇದೆಯಾ? ಪ್ರಪಂಚ ಇದೆಯಾ? ಅಷ್ಟೇ. ನಾನು ಒಡವೆ ಕರಗಿಸಿದ್ರೆ ಒಡವೆ ಇರೋದಿಲ್ಲ. ನಿದ್ದೆಗೆ ಹೋದ್ರೆ ಪ್ರಪಂಚ ಇರೋಲ್ಲ. ಯಾಕೆ? ಇವು ನಿಜವಾಗ್ಲೂ ಇಲ್ಲದೆ ಇರೋದು. ಆದ್ದರಿಂದ ಇದಕ್ಕೆ ಬೆಲೆ ಇಲ್ಲ. ಹಂಗೆ ತಗೋಬೇಕು. ಇದು ಬರೀ ಆಟಕ್ಕೆ ಲೆಕ್ಕಕ್ಕಿಲ್ಲ. ಹೀಗೆ ತಗೋಬೇಕು. ಅದರಿಂದ ಇಲ್ಲಿ ಅವೆಷ್ಟು ತಗೊಂಡ್ರೆ ಬೇಕಾದಷ್ಟು ಆಯಿತು. ನಿಜವಾಗಿ ನೋಡಿದ್ರೆ ಅವಸ್ಥೆಗಳು
ಇನ್ನೊಂದು ನಿಮಿಷ ಇದೆ. ನಿಜವಾಗಿ ನೋಡಿದ್ರೆ ಅವಸ್ಥೆಗಳು ಮೂರಲ್ಲ, ಒಂದರಲ್ಲಿ ಒಂದು ಸಂಬಂಧನೇ ಇಲ್ಲ, ಒಂದಕ್ಕೊಂದು ಯಾವ ಸಂಬಂಧನೇ ಇಲ್ಲ. ಪರಮಾರ್ಥವಾಗಿ ಇರುತ್ತದೆ. ಆದರೂ ಅವಸ್ಥೆಗಳು ಮೂರೆಂದು ಬುದ್ಧಿಯು ಹೇಳುತ್ತಿರುವುದರಿಂದ ಅನುಭವಾನುಸಾರಿಯಾದ ವ್ಯಾಪಕ ಯುಕ್ತಿಯನ್ನು ಉಪಯೋಗಿಸಿ ಅವಸ್ಥೆಗಳು ಅದಕ್ಕಿಂತ ಬೇರೆಯಾಗಿ ಇಲ್ಲವೇ ಇಲ್ಲ ಅಂತ ನಿಶ್ಚಯಿಸಿ ಮಾಡಬೇಕು. ಇದು ಪರಮಾತ್ಮನ್ ಬಿಟ್ಟು ಅವಸ್ಥೆಗಳು ತೋರಕ್ಕೆ ಬರಲ್ಲ. ಮೂರಲ್ಲ, ಒಂದೇ. ನೀವು ಒಂದು ಕೂಡ ತೋರಬೇಕಾದ್ರೂ ಪರಮಾತ್ಮನ ಬಿಟ್ಟು ತೋರಕ್ಕೆ ಬರಲ್ಲ. ಹೆಂಗೆ ಹೇಳ್ತೀರಾ? ಇವಾಗ ಪರಮಾತ್ಮನ ಬಿಟ್ಟರೆ ಅದಕ್ಕೆ ಇರಕ್ಕೆ ಬರಲ್ಲ ಅಂತ ಹೇಳ್ತೀರಾ? ಅನುಭವದಲ್ಲಿ ಹೆಂಗೆ ತೋರಿಸ್ತೀರಾ? ಉತ್ತರ ಕೊಡಿ. ಹಲೋ, ಹೇಳಿ. ಪರಮಾತ್ಮನ್ ಬಿಟ್ರೆ ಇರಕ್ ಆಗಲ್ಲ ಅಂತನಾ? ಅನುಭವದಲ್ಲಿ ತೋರಿಸ್ಬೇಕು. ಏನು ಮಾಡಕ್ಕೆ ಆಗಲ್ವಲ್ಲ. ಪರಮಾತ್ಮ ಇಲ್ದೆ ಚೈತನ್ಯ ಇಲ್ದಿದ್ರೆ ಏನು ಮಾಡಕ್ಕೆ ಆಗಲ್ಲ. ಏನ್ ಮಾಡ್ಬೇಕು? ಎಚ್ಚರ. ನಿಮ್ ಉತ್ತರ ಅದಲ್ಲ, ಬೇರೆ ಉತ್ತರ ಇದೆ. ಈಗ ಅನುಭವದಲ್ಲಿ ತೋರಿಸ್ಬೇಕು. ಪರಮಾತ್ಮ ಇಲ್ಲದೆ ಇದ್ರೆ ಅವಸ್ಥೆ ಇರುತ್ತಾ? ಇಲ್ಲ. ಮತ್ತೆ ಅನುಭವದಲ್ಲಿ ತೋರಿಸಿ. ಮಣಿಗಳ ದಾರದಲ್ಲಿ ಪೋಣಿಸ್ದಂಗೆ. ಅದು ಅಲ್ಲ, ಅನುಭವದಲ್ಲಿ ತೋರಿಸಿ ನನಗೆ. ನೀವು ಮತ್ತೆ ಎಕ್ಸಾಂಪಲ್ ಕೊಡ್ತೀರಾ? ಎಷ್ಟು ಸುಲಭವಾಗಿದೆ. ನೀವು ಎಷ್ಟೊಂದು ಸರಿ ಆನ್ಸರ್ ಕೊಟ್ಟಿರ್ತೀರಾ. ಸೇಮ್ ಅದೇ ಆನ್ಸರೇ ಇದಕ್ಕೂ. ಪರಮಾತ್ಮ ಇವಾಗ ಚಿನ್ನ ಬಿಟ್ಟರೆ ಒಡವೆ ತೋರ್ಸಕ್ಕೆ ಬರಲ್ಲ, ಪರಮಾತ್ಮನ ಬಿಟ್ಟರೆ ಅವಸ್ಥೆ ತೋರ್ಸಕ್ಕೆ ಬರಲ್ಲ. ಎಷ್ಟು ಸಿಂಪಲ್ ಆಗಿದೆ. ಎಷ್ಟು ಸಾರಿ ಆನ್ಸರ್ ಕೊಟ್ಟಿರ್ತೀರ? ಅಲ್ಲ, ಹೇಳಿ. ಈಗ ಎಚ್ಚರ ಇದೆ, ಕನಸು ನಿದ್ದೆ ತೋರ್ಸ್ರಪ್ಪ. ಯಾಕೆ? ಇರೋದ್ರಿಂದ ಎಷ್ಟು ಸರಿ ಆನ್ಸರ್ ಒಂದೇ ಟೇಬಲ್ 3 ಇರಲ್ಲ. ಸರಿ, ಈಗ ಪರಮಾತ್ಮನ್ ಬಿಟ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದಕ್ಕೆ ಅನುಭವ. ಇದಕ್ಕಿಂತ ಇನ್ನೇನು ಬೇಕು? ಈಗ ಎಚ್ಚರ ಇದೆ, ಪರಮಾತ್ಮನ ಹಿಡ್ಕೊಂಡಿದೆ, ನನ್ನನ್ನು ಆಶ್ರಯಿಸ್ಕೊಂಡಿರೋದ್ರಿಂದ ಇವಾಗ ಎಚ್ಚರ ತೋರ್ತಾ ಇದೆ. ಈಗ ಇದು ಅಷ್ಟೇ. ನಾನು ನಿದ್ದೆಗೆ ಹೋಗ್ತೀನಿ, ತೋರಿಸಿ ನಿಮ್ಮ ಎಚ್ಚರದ ಅವಸ್ಥೆ ಅಂತೀನಿ, ತೋರ್ಸಕ್ಕೆ ಬರಲ್ಲ. ಈಗ ಪರಮಾತ್ಮನ ಅಸ್ತಿತ್ವ ಬಿಟ್ಟರೆ ಅದಕ್ಕೆ ಇರೋಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಕನಸು ನಿದ್ದೆ ತೋರಿಸಿ ಅಂತೀನಿ. ತೋರಿಸ್ರಿ ನೋಡೋಣ, ನೀವು ಯಾರ ತೋರಿಸ್ರಿ. ಎಚ್ಚರದಲ್ಲಿ ಇದ್ದೀರಿ ನೀವು, ಕನಸು ನಿದ್ದೆ ತೋರಿಸ್ರಿ. ತೋರ್ಸಕ್ಕೆ ಬರಲ್ಲ. ಯಾಕೆ? ಪರಮಾತ್ಮನ ಬಿಟ್ಟಿರೋದ್ರಿಂದ ಅಷ್ಟೇ. ಅನುಭವ ತೋರಿಸಿ ಅಂದ್ರೆ ಇದು ಹಾಗೆ. ಹಾಗಾದರೆ ಆತ್ಮನು ಈಗ ಮಣ್ಣು ಪರಿಣಾಮ ಆಯಿತು, ಪರಿಣಾಮ ಆಗಿ ಅಂದರೆ ಅದಕ್ಕೆ ಏನೇನೋ ಸೇರ್ತು. ಅದೇ ಥರ ಹಾಲು ಪರಿಣಾಮವಾಗಿ ಮೊಸರಾಯಿತು, ಪರಿಣಾಮವಾಗಿ ಬೆಣ್ಣೆ ಆಯಿತು, ಆಮೇಲೆ ತುಪ್ಪ ಆಯಿತು. ಈಗ ಆತ್ಮನು ಪ್ರಪಂಚವಾಗಿ ಈ ಥರ ಸೃಷ್ಟಿ ಮಾಡಬೇಕಾದ್ರೆ ಈ ಥರ ಪರಿಣಾಮ ಆಗಬೇಕಾ? ಪರಿಣಾಮ ಅಂದರೆ ಬದಲಾವಣೆ ಆಗೋದು. ಇಲ್ಲ ಇಲ್ಲ ಇಲ್ಲ, ಏನು ಇಲ್ಲ. ಅವನ್ ತೋರುವ ಬಗೆ ಹೀಗೆ ಅಷ್ಟೇ. ಪರಿಣಾಮಗಳೇನು ಇಲ್ಲ. ಅವನ್ ತೋರ್ಕೊಳ್ಳೋ ಬಗೆ ಏನೂ ಆಗೋದಿಲ್ಲ. ಅವನು ಪರಿಣಾಮ ಆಗಬೇಕು ಅಂತಂದರೆ ಎಲ್ಲಾಗಬೇಕು? ದೇಶದಲ್ಲಿರಬೇಕು, ಅವಸ್ಥೆಯಲ್ಲಿರಬೇಕು, ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಸಹಕಾರಿ ಸಲಕರಣೆಗಳು ಇಷ್ಟಿರಬೇಕು, ಅರ್ಧ ಡಜನ್ ಇರಬೇಕು. ಇದು ಅವಸ್ಥೆಯಲ್ಲೇ ಆಗಬೇಕಾದ್ರು, ಪರಿಣಾಮ ಆಗಬೇಕಾದ್ರೆ. ಆದರೆ ಆತ್ಮನು ಅವಸ್ಥೆ ಕಟ್ಟುಬಿದ್ದಿಲ್ಲ, ಮತ್ತು ದೇಶ ಕಾಲಗಳು ಆತ್ಮನಲ್ಲಿ ಇಲ್ಲ. ಇವೆಲ್ಲ ನಮ್ಮ ಅನುಭವದಲ್ಲಿದೆ. ಅವು ವಸ್ತುವಿನ ಪರಿಣಾಮಕ್ಕೆ ಬೇಕಾದ ಉಪಾಧಿಗಳೇ ಇಲ್ಲ ಆತ್ಮನಿಗೆ. ಆದರೆ ನಾವು ಸಾಮಾನ್ಯವಾಗಿ ಸುಷುಪ್ತಿ ಎಂದು ಕರೆಯುವ ಬರೀ ಇರುವಿನ ರೂಪನಾದ ಆತ್ಮನಲ್ಲಿ ಯಾವ ದೇಶ ಇಲ್ಲ, ಕಾಲ ಇಲ್ಲ, ನಿಮಿತ್ತ ಕಾರ್ಯಕಾರಣ ಭಾವ ಇಲ್ಲ. ಆತ್ಮನು ದೇಶಕಾಲ ನಿಮಿತ್ತಿಗಳಿಗೂ ಕೀಳಾಗಿರ್ತಾನೆ. ನೀವು ಕಾಲಾದೇಶ ಅಂತ ಕಲ್ಪಿಸ್ಬೇಕಾದ್ರೂ ಅವನ ಆತ್ಮನೇ ಇರಬೇಕು. ನೀವು ಹಾವಂತನ್ನಿ, ಹಗ್ಗ ಇರಬೇಕು. ನೀರಿನ ಕೋಡಿ ಅಂತನ್ನಿ, ಹಗ್ಗ ಇರಬೇಕು. ನೆಲದ ಬಿರ್ಕಂತನ್ನಿ, ಹಗ್ಗ ಇರಬೇಕು. ನೀವು ನೆಕ್ಲಿಸ್ ಅನ್ನಿ, ಸರ ಅಂತನ್ನಿ, ಬಳೆ ಅಂತನ್ನಿ, ಚಿನ್ನ ಇರಬೇಕು. ಅದೇ ರೀತಿ ನೀವು ಅವಸ್ಥೆ ಅಂತನ್ನಿ, ಪರಮಾತ್ಮ ಇರಬೇಕು. ಅವಸ್ಥೆ ಒಳಗಡೆ ಅರ್ಧ ಡಜನ್ ಹೇಳಿ ಪರಮಾತ್ಮನಿರಬೇಕು. ಅದ್ರ ಒಳಗಡೆ ನೀವು ಆದಿ ದೈವಿಕ ಅಂತನ್ನಿ, ಅಲ್ಲಿ ಎಷ್ಟು ವಿಶೇಷಗಳಿದೆ ನೋಡಿ. ಆದಿ ದೈವಿಕ ಅಂತಂದರೆ ಅಲ್ಲಿ ದೇವತೆಗಳ ಗುರು, ಮತ್ತು 14 ಲೋಕಗಳು, ಮತ್ತು ಅಲ್ಲಿ ದೇವತೆಗಳ, ಮತ್ತು ಇಂದ್ರ ದೇವತೆಗಳ ಒಡೆಯ, ಮತ್ತು ಈ ದೇವತೆಗಳಾಗಬೇಕಾದ್ರೆ ಅವರಲ್ಲಿ ಎಷ್ಟು ವಿಶೇಷಗಳು. ದೇವತೆಗಳಲ್ಲಿ ಕರ್ಮ ದೇವತೆಗಳು, ಆಜಾನ ದೇವತೆಗಳು,
ಆಜಾನ ದೇವತೆಗಳು ಅಂದರೆ ಹುಟ್ಟಿದಾಗ್ಲಿಂದ ದೇವತೆಗಳವರು. ಈ ಕೆಲವರು ಅಗರ್ಭ ಶ್ರೀಮಂತ ಅಂತಾರೆ. ಅರ್ಥ ಏನು? ಅವ್ರ ಅಪ್ಪ ಅವ್ರ ತಾತ ಎಲ್ಲರೂ ಶ್ರೀಮಂತರು, ಇವನೇನು ಸಂಪಾದನೆ ಮಾಡೋದಲ್ಲ, ಅಗರ್ಭ ಶ್ರೀಮಂತರು. ಹಾಗೆ ದೇವತೆಗಳು ಕೂಡ ಕೆಲವರು ಇರ್ತಾರೆ, ಅವ್ರಿಗೆ ಹುಟ್ಟಿರೋ ಮಕ್ಕಳು ಅವ್ರ ಹಂಗೆ ದೇವತೆಗಳೇ ಆಗಿರ್ತಾರೆ. ಇನ್ನು ಕರ್ಮಾನು ದೇವತೆಗಳು, ಕರ್ಮ ಮಾಡಿ ದೇವತೆಗಳಾಗೋದು. ಇಂದ್ರ ಪದವಿ ಬರಬೇಕಾದ್ರೆ 100 ಅಶ್ವಮೇಧ ಯಾಗ ಮಾಡಬೇಕು, ಹಾಗಾಗೋರು. ಅಂದರೆ ಎಷ್ಟು ವಿಶೇಷಗಳಿದೆ ಅಂತ ಹೇಳ್ತಾ ಇದ್ವಿ ನಾವು. ಅದೇ ರೀತಿ ನೀವು ಆದಿ ಭೌತಿಕ ತಗೊಂಡ್ರೆ ಏನು ವಿಶೇಷಗಳು ತೋರಿಸ್ತೀರಾ? ಏನು ವಿಶೇಷ ತೋರಿಸ್ತೀರಾ ಆದಿ ಭೌತಿಕದಲ್ಲಿ? ಈ ಥರ ನಾನು ದೇವತೆಗಳು ಹೇಳ್ದನಲ್ಲ, ಹಾಗೆ ಏನು ತೋರಿಸ್ತೀರ ಆದಿ ಭೌತಿಕದಲ್ಲಿ? ಆದಿ ಭೌತಿಕ ಅಂದರೆ ಯಾರು? ಅದೇ ನಕ್ಷತ್ರಗಳು. ಹಾ, ನಾನು ಆದಿ ಭೌತಿಕ ಕೇಳ್ತಾ ಇದ್ದೀನಿ, ಆದಿ ದೈವಿಕ ಅಲ್ಲ ಕೇಳ್ತಾ ಇದ್ದೀನಿ. ಎಲ್ಲ ಸೃಷ್ಟಿ ಎಲ್ಲ ಗಿಡ ಮರ ಭೌತಿಕ ಶರೀರನ ಶರೀರ ಹಾ, ಅದಕ್ಕೆ ಏನ್ ಗೋಪಾಲ್? ಹೆಂಡತಿ ಮಕ್ಕಳು ಆಯ್ತು, ಹೋಲ್ಸೇಲ್ ಆಗಿ ಹೇಳಿ. ಹೆಂಡತಿ ಮಕ್ಕಳು, ಮನೆ ಮಠ, ಆಸ್ತಿ ಪಾಸ್ತಿ, ಅಂತಸ್ತು, ಐಶ್ವರ್ಯ ನನ್ನ ಸುತ್ತಮುತ್ತಲೇ ಇರೋದು. ಅದನ್ನ ಇನ್ನೇನು ಕರಿಬೋದು? ಪರಿಸರ, ಅಲ್ಲ, ಪ್ರಪಂಚ. ಆ ಪ್ರಪಂಚ ಅಂತ ಇವಾಗ ಅವಸ್ಥೆ ಒಳಗಡೆ ಏನೇನಿದೆಯಪ್ಪ? ಎಲ್ಲ ಇದೆ ಅವಸ್ಥೆ ಒಳಗಡೆ. ಆದಿ ಭೌತಿಕ ಹಿಡ್ಕೋಬೇಕು ನೀವು. ಆದಿ ದೈವಿಕ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಆದಿ ಭೌತಿಕ ಅಂತಂದ್ರೆ ಅದು ಆದಿ ಭೌತಿಕ. ನನ್ನ ಹೆಂಡತಿ ಮಕ್ಕಳು, ಅಲ್ಲಿ ಹೆಂಡತಿ ಅಂದಿದ ತಕ್ಷಣ ಒಬ್ಬರನ್ನೇ ತಗೊಳಂಗಿಲ್ಲ, 84 ಲಕ್ಷ ಜೀವರಾಶಿಗಳು ತಗೊಂಡ್ಬಿಡ್ಬೇಕಲ್ಲಿ ಹೋಲ್ಸೇಲ್. ಅಲ್ಲಿ ಯಾಕೆ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಅವಸ್ಥೆ ಅಂದ್ರೆ 3, ಒಂದೊಂದು ಅವಸ್ಥೆಯಲ್ಲೂ ಇಷ್ಟು ವಿಶೇಷಗಳು. ಆದಿ ದೈವಿಕ ಅಂದ್ರೆ ಇಷ್ಟು ವಿಶೇಷ, ಆದಿ ಭೌತಿಕ ಅಂತಂದ್ರೆ 84 ಲಕ್ಷ ಜೀವರಾಶಿಗಳು ಅಂದಿದ ತಕ್ಷಣ ಅಲ್ಲಿ ಬೇಕಾದಷ್ಟು ಪಾರ್ಟಿಷನ್ಸ್ ಹೇಳ್ತೀವಿ. ಒಂದು ಜಡ ಚೇತನ ಅಚೇತನ, ಅದರಲ್ಲಿ ಈ ಥರ, ಮತ್ತು ಚಲಿಸೋದು ಚಲಿಸದೇ ಇರೋದು, ಹೀಗೆಲ್ಲ ತೊಗೊತೀವಿ. ಮತ್ತು ಉಸಿರಾಡದೇ ಇರೋದು, ಹೀಗೆಲ್ಲ ತೊಗೊಂಬರ್ತೀವಿ. ಇರಲಿ, ಒಟ್ಟಿನಲ್ಲಿ ಆಧ್ಯಾತ್ಮಿಕದಲ್ಲಿ ಏನು ವಿಶೇಷಗಳಿದೆಯಪ್ಪ? ಆಧ್ಯಾತ್ಮಿಕದಲ್ಲಿ 19 ಮುಖಗಳು ನೋಡಿ. ಅಲ್ಲಿ ಎಷ್ಟು ಬಂದ್ಬಿಡ್ತು? 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪ್ರಾಣಗಳು, 4 ಅಂತಃಕರಣ, ಚತುಷ್ಟಯ, 19 ಆಗೋಯ್ತು. ಮತ್ತು ಆ ಶರೀರ ನೋಡಿಬಿಟ್ರೆ ನೀವು, ಕರ್ಮೇಂದ್ರಿಯಗಳು ಅಂದಿದ ತಕ್ಷಣ ಅದರಲ್ಲಿ ಎಷ್ಟು ಮೂಳೆಗಳು ಎಣಿಸ್ತಾರೆ ಅವರು. ಮಾಂಸಗಳಿಷ್ಟು, ಮಜ್ಜೆಗಳಿಷ್ಟು, ನರಗಳಿಷ್ಟು, ಹಿಂಗೆಲ್ಲ ಹೇಳ್ತಾರೆ. ಹೃದಯ 1, ಕಿಡ್ನಿ 1, ಎಷ್ಟು ಬೇಕಾದರೂ ಎಣಿಸ್ಕೊಳ್ಳಿ. ಇವು ವಿಶೇಷಗಳು. ಒಡವೆ ಅಂತಂದಿದ ತಕ್ಷಣ ಅದರಲ್ಲಿ ಎಷ್ಟು ವಿಶೇಷಗಳಿರುತ್ತೆ ನೋಡಿ. ಇವೆಲ್ಲ ಅವಸ್ಥೆಗಳಲ್ಲಾಗೋದು. ಆದರೆ ಇಷ್ಟೆಲ್ಲ ಆದರೂ ಒಂದು ಡಾಲರ್ ಅಂತೀನಿ, ಪೆಂಡೆಂಟ್ ಅಂತೀನಿ, ಅದೆಲ್ಲ ಏನು ಅಂತ ನನ್ನ ಪ್ರಶ್ನೆ. ಏನದು? ಚಿನ್ನ. ಹಂಗೆ ಈ ಪ್ರಪಂಚದಲ್ಲಿ ಒಂದು ಹುಲ್ಲುಕಡ್ಡಿ ಏನು? ಆತ್ಮನೇ ಇರುವೆ. ಹಂಗೆ ತಗೋಬೇಕು. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಹೇಳಿದ್ದು. ನೀವು ದೊಡ್ಡದು ಹೇಳಿ, ಅದರಲ್ಲಿ ಚಿಕ್ಕದು ಹೇಳಿ, ಎಲ್ಲವೂ ಆತ್ಮನೇ. ಅದಕ್ಕೆ ಆತ್ಮನ ಬಿಟ್ಟು ಉಸಿರಾಡೋದಕ್ಕೆ ಮಿಸ್ಕಕ್ಕಾಗೋದಿಲ್ಲ ಯಾವುದಕ್ಕೂ. ಅದಕ್ಕೋಸ್ಕರನೇ ಹುಲ್ಲುಕಡ್ಡಿ ಅಲ್ಲಿ ಆ ದೇವತೆಗಳಿಂದ ಹಿಡಿದು ಹುಲ್ಲುಕಡ್ಡಿವರೆಗೂ ಅಂತ ಹೇಳೋದು ಹಾಗೆ, ಎಲ್ಲವೂ ಪರಮಾತ್ಮನೇ ಅಂತ ತೋರಿಸೋದಕ್ಕೆ ಬಂದಿರೋದು. ಆದ್ದರಿಂದ ಇಲ್ಲಿ ಈ ಎಚ್ಚರದಲ್ಲಿ ಆಗುವ ಪರಿಣಾಮ ಹಾಗಾಗಿ ಆತ್ಮನು ಆಗೋದಿಲ್ಲ. ಮತ್ತು ಈ ಪ್ರಪಂಚದಲ್ಲಿ ಏನು ತೋರಿದ್ರು ಪರಮಾತ್ಮನ ಅಸ್ತಿತ್ವ ಇಲ್ಲದೆ ತೋರೋದಕ್ಕೆ ಆಗೋದಿಲ್ಲ. ಆತ್ಮನು ದೇಶಕಾಲ ನಿಮಿತ್ತಿಗಳಿಗೆ ತಿರುಳಾಗಿರ್ತಾನೆ. ಹೋಗಲಿ, ಅದು ಬಿಟ್ಬಿಡಿ. ದೇಶ ಅಂತಂದರೆ ಏನು? ಆತ್ಮನೇ. ಕಾಲ ಅಂತಂದರೆ ಏನು? ಆತ್ಮನೇ. ಬೇರೆ ದಾರಿ ಇಲ್ಲ, ಬೇರೆ ಇನ್ನೊಂದು ಅದಕ್ಕಿಂತ ಇದರಿಂದ ಬಂತು ಅಂತ ಹೇಳ್ಕೊಳಕ್ಕೆ ಬರಲ್ಲ. ಅಲ್ಲಿ ಕಾಲ ಇದೆ ಅಂತಂದರೆ ಆತ್ಮನೇ ಇದ್ದಾನೆ ಅಂತಾನೆ, ಹಂಗೆ ತಗೋಬೇಕು ನಾವು. ಆದ್ದರಿಂದ ಈ ದೇಶಕಾಲ ನಿಮಿತ್ತಗಳ ಬಯಕೆಯಲ್ಲಿದ ಆಗುವ ಈ ಕಾರ್ಯ, ನಾವು ಲೋಕದಲ್ಲಿ ಪ್ರಸಿದ್ಧವಾಗಿರೋ ಈ ಕಾರ್ಯಕಾರಣ ಭಾವ ಹೇಳ್ತೀವಲ್ಲ, ಅದು ಆತ್ಮನಿಗೆ ಹೊಂದೋದಿಲ್ಲ. ಯಾಕೆ?
ನಿಜವಾಗ್ಲೂ ಸೃಷ್ಟಿ ಆಗೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಸೃಷ್ಟಿ ಅನ್ನೋದು ಆಗೇ ಇಲ್ಲ ಹಂಗೆ ಹೇಳ್ತಾರೆ ಅವರು. ಅದಕ್ಕೋಸ್ಕರನೇ ಮೊದಲು ನಾವು ಸೃಷ್ಟಿ ಅಂತ ಹಿಡ್ಕೊಳ್ಳೋಣ, ಆಮೇಲೆ ಹೋಗೋಣ. ಅದರ ಸೊ ಎಚ್ಚರ ಕನಸುಗಳಲ್ಲಿ ಬೀಜವು ಮರ ಆಗೋ ಹಾಗೆ ಪರಿಣಾಮ ಆಗಿ ಅದಕ್ಕೆ ನೀರು ಬೇಕು, ಗೊಬ್ಬರ ಬೇಕು, ಬೇಲಿ ಹಾಕಬೇಕು, ನೋಡ್ಕೋಬೇಕು, ಮಾಡಬೇಕು. ಆದರೆ ಪರಮಾತ್ಮನ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದ್ರೆ ಹೀಗಾಗಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಮುಗೀತು. ನಾಳೆ ಇನ್ನೊಂದು 10-15 ನಿಮಿಷ ಇದನ್ನು ಚಿಂತನೆ ಮಾಡಿಬಿಟ್ರೆ ಆಗತ್ತೆ. ಅದ್ರ ಜೊತೆಗೂ ಬೇರೆದು ಸ್ವಲ್ಪ ಸೇರಿಸ್ಕೊಂಡು ನಾಳೆನೂ ಸ್ವಲ್ಪ ಚಿಂತನೆಗೆ ಇಟ್ಕೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಯಾರಿಗಾದರೂ ಪ್ರಶ್ನೆ ಇದ್ದರೆ